ಹಲೋ ಸ್ವಾಮಿ ಪರಮಾತ್ಮ ಅಲ್ಲಲ್ಲೇ ನಮ್ಮಮ್ಮನ್ ಭೂಮಿ ತಾಯಿ ಕಾಪಾಡುತ್ತಾರ. ನಮ್ಮಮ್ಮನ್ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿನ್ ಬ್ಯಾಂಕಲ್ಲಿ? ಯಾರಿಗೆ? ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ. ನಿಮ್ಮ ತುಳ್ಳಾಕ ಅದು ನಮ್ಮ ತುಳ್ಳಾಗಿ ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೇ ಅದು ನಮ್ಮವ್ವ ವಯಸ್ಸಾಯ್ತು. ನಮ್ಮ ಅಮ್ಮನ್ಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡ್ತಿ ಕೈ ಸುಗ್ದಂತೆ ಏನ ಐತೆ ಅಂತ ಅಜ್ಜಿ ಅಜ್ಜಿ ಕೈಲಿ ಆ ಅಜ್ಜಿಗೆ ತಿಕ್ಕ ಇಸ್ಕಿ ಏನ್ ಇಷ್ಟೊಂದ್ ಮೆತ್ಕಾಗೈತೆ ನಿನ್ ತಿಕ್ಕ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ಹಲೋ 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 ಯಜಮಾನ್ರೆ ನಂದೇ ₹100 ಕೊಡ್ತೀನಿ. ಮಿಂಟ್ರಿ ಕೊಟ್ಟಿದ್ದ ಮಕ್ಕಳನ್ನ ಸಖತ್ತಾಗ ಬೈತೆ. ನಾನೇ ₹100 ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಹೋಗಿದ್ದೆ. ಅವ್ರ ಅಜ್ಜಿ ತಿಕ್ಕಾಯಿಸ್ಬೇಕು ಹೋಗಿದ್ದೆ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹೊತ್ತು ಗಾಡಿ ನಿಲ್ಲಿಸ್ತೀನಿ, ಹಂಗೆ ಬರ್ರಿ ಇವ್ರೆ. ಆ ಅಜ್ಜಿ ವಯಸ್ಸೇನು ಇತ್ತು. ಇವ್ರು ಯಾವ ಸುಳ್ಳು ನನ್ನ ಮಗ ಮಾತಾಡೋದು ಜನ ಕೊಟ್ಟಿದ್ದ ನನ್ನ ಮಕ್ಕಳು. ನಮ್ಮ ಅಜ್ಜಿ ನಮ್ಮವ್ವ ಏನಾಗ್ಬೇಕು, ನಮ್ಮ ತಾಯಿ ಏನಾಗ್ಬೇಕು ನಮಗೆ ತಾಯಿ ಏನಾಗ್ಬೇಕು, ನಿಮಗೆ ನಮ್ಮ ತಾಯಿ ಏನಾಗ್ಬೇಕು, ಅವ್ರವ್ವ ಏನಾಗ್ಬೇಕು ನಮ್ಗೆ ಅಜ್ಜಿ ತಿಗಾಯಿಸ್ಬೇಕಾಗುತ್ತೆ ನಾವು. ಅಲ್ಲ ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕಿ ಕೊಡ್ರಪ್ಪ ಅಂತ ಅಂತು. ನಾನು ಅದು ಯಾರು ತಗೊಂಡು ನನ್ನ ಅಕೌಂಟ್ ಬುಕ್ ತಂದಿಲ್ಲ. ಆ ಅಜ್ಜಿದವ ಸೈನ್ ಹಾಕ್ಸಿ ಆ ಅಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಆ ಅಜ್ಜಿ ತಿಕಾಯಿ ಸಿಕ್ಕಂಡ್ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಿಮ್ಮ ಮುಗಿರಿ ಅವ್ರಿಗೆ. ಹಲೋ ಹಲೋ ಹೇಳಿ ಸ್ವಾಮಿ. ತಾಯಿ ಅಜ್ಜಿ ತಾಯಿ ಅಜ್ಜಿ ಅಜ್ಜಿ ಆಗ್ಬೇಕು. ಅಮ್ಮ ಅಜ್ಜಿ ಆಗ್ಬೇಕು. ಹೆಂಗ್ ಮಾಡ್ರಿ? ನೀವು ಮಾತಾಡಿ. ಹೇಳ್ರಿ. ನಮ್ಮ ಅಜ್ಜಿ ಹೇಳ್ರಿ. ಹಲೋ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬರ್ತೀನಿ, ನೀನ್ ಒಬ್ಳೆ ಮನೆ ಕಂತೀಯ ಅಂತ ಹೇಳಿ ತಿಕಾಲ ಇಸ್ಕೊನಲ್ರಿ. ನಮ್ಮ ಅಜ್ಜಿದು ತಿಕಾಲ ಇಸ್ಕಿ ಕಳ್ಸೋನಿ. ಆ ಅಜ್ಜಿ ತಿಕ್ಕ ನೋವು ಅಂತ ಅವಾಗ್ಲಿಂದ ಬಡ್ಕಂತ ಐತೆ. ಆತರ ಕೆಲ್ಸ ಮಾಡ್ತಾರಣ? ಮಾಡೋರ್ ಕಣ್ರಿ. ನಮ್ಮ ತಾಯಿಯರು ಹೋಗಿದ್ದಂಗೆ ಐತದು. ಅಕೌಂಟ್ ನಂಬರ್ ಕೇಳಿಸ್ತಾನೆ. ಅಕೌಂಟ್ ನಂಬರ್ ಹಾಕ್ಸ್ಕೊಟ್ಟೆ. ನಮ್ಮವ್ರು ಯಾರು ಇದು ಬಂದ್ರು ದುಡ್ಡು ಎತ್ಕೊಳಕ್ಕೆ ಬ್ಯಾಂಕಾಗೆ. ನಮ್ಮ ಅಜ್ಜಿ ಅವ್ರ ಅವ್ನು ತಿಕಾಯಿಸ್ಗಿದ್ದಿ ಅಂತ ಫೋನ್ ಮಾಡ್ತಾರಲ್ಲ ಲೆಕ್ಕ ಹಾಕ್ರೆ. ನಮ್ಮ ಮೆಟ್ಟಬಿ ಅಲ್ವಾ? ತುಳಿ ನಾನು ತುಂಡಾಕ ಉಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ. ಅಣ್ಣಗ್ ನಾನು ತುಂಡಾಕ ಇರ್ತೀನಿ. ಯಾರು? ಹಲೋ ನರಸಿಂಹಣ್ಣ. ಓ ನಾನ್ರಿ ಮುದ್ಗೇರಿ ರಾಜಣ್ಣ. ಹೇಳಿ ಸರ್. ನೀನು ಫುಲ್ ಕ್ಯಾನ್ವಾಸ್ ಮಾಡಬೇಕು. ಆಯ್ತು ಸ್ವಾಮಿ. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ ₹350 ಕೊಡ್ತೀನಿ. ₹350 ₹1 ಮಿಗಿಸ್ಕೊಂಬಿಡ, ಎಲ್ಲಾ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಯಾವ ಉಚ್ಚಾಸ ಹೇಳಿ. ₹350 ಕೊಡ್ತೀನಿ. ಫುಲ್ ₹1 ಮಡಿಕೊಂಬೇಡ. ₹350 ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲಾ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ದ ನೋಡಿ. ಗ್ಯಾಪ್ ಹೇಳಿ. 350 ಕೊಡ್ತೀನಿ. ₹1000 ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಾಗಿ ಮನೆ ಮನಿಕೊಂಬಿಡು. ನೀನು ₹1000 ಕೊಡಿವಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. 350 ಕೊಡ್ತೀರಾ? ಒಂದ್ ನಿಮಿಷ ಹೇಳದ್. ನೀನು ₹1000 ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ. ₹1000
ಓ ಅವಳ ಯಾವಳಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ ಅಲ್ಲಿಗೆ ಅವಳಿಗೆ ಕೊಡು. ಯಾರು ಓಟ್ ಹಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ. ನೀವ್ ಆ ಗುಂಪಿನಾರ? ನಾವ್ ಆ ಗುಂಪ್ನವ್ರಲ್ಲ. ನಿಮ್ಮನೆಗೂ ಹೆಣ್ಮಕ್ಳವೆ, ನಿಮ್ಮನೆಗೂ ಹೆಣ್ಮಕ್ಳಿಗೆ ಹಿಂಗ್ ಮಾಡಿದ್ರೆ ನೀವು ಸಹಿಸ್ಕೊಂತೀರಾ? ಪೂಜೆ ಮಾಡ್ದ? ಪೂಜೆ ಮಾಡ್ದನಯ್ಯ? ಇಲ್ಲ. ಏನಕ್ಕೆ? ಹಲೋ ಹಲೋ ಹಲೋ, ಗುರುಭ್ಯೋ ನಮಃ. ಜೋರಾಗಿ ಹೇಳಪ್ಪ. ಗುರುಭ್ಯೋ ನಮಃ. ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ದೇವಿ ಕೇಳಿಸ್ಬೇಕು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹಲೋ ಹಲೋ. ಮಹಾಕಾರ್ಯ ಮಹಾಕಾರ್ಯ ಯತ್ನ ಕಾರ್ಯ ಏನಪ್ಪ? ಏನ್ ಸಮಯ? ಯತ್ನ ಕಾರ್ಯ ಯತ್ನ ಕಾರ್ಯ ಫಲಸಿದ್ಧೇತಂ ಫಲಶುದ್ಧಾರ್ಥಂ. ಹಲೋ ಹಲೋ. ಏನಪ್ಪ ಗೊತ್ತಾಗಲ್ವ ನಿನಗೆ? ಪೂಜೆ ಮಾಡ್ಬೇಕು, ಮಂತ್ರ ಹೇಳ್ಬೇಕು ಅಂತ. ದೇವಸ್ಥಾನಕ್ಕೆ ಹೋಯ್ತೀವಿ ಸ್ವಾಮಿ. ಅದ್ಲೇ ಮಾಡ್ಬೇಕು ತಾನೇ ನೀನು? ಮಾಡ್ದು. ಏನ್ ಮಾಡ್ದೆ? ಯತ್ನ ಕಾರ್ಯ. ಹೇಳು ಜೋರಾಗಿ. ಮಂತ್ರ ಹೇಳ್ಕೊಟ್ಟಿರೋದು ಇಲ್ಲೆಲ್ಲ ಕಾರಾಗ ಮನೆ ಕಡೆ ಕಾರಾಗ ಬರ್ತಾ ಇದ್ದೀನಿ ಸ್ವಾಮಿ. ಹೇಳು ಜೋರಾಗಿ. ಅಲ್ಲೇ ಏನಾಗಲ್ಲ, ಭಜನೆ ಮಾಡ್ದಂಗ ಆಗುತ್ತೆ. ಅವ್ರ ಇಲ್ಲಿ ಬೈದವ್ರ ತಳಿ ಒಂದ್ ಸ್ವಲ್ಪ ಊರಿಗೆ ಹೋಗಿ ಮಾಡ್ತೀನಿ ಸ್ವಾಮಿ. ಹೇಳಪ್ಪ, ಮಲಗ್ಬೇಕು, ಧ್ಯಾನ ಮಾಡ್ಬೇಕಿನ್ನು. ಹಲೋ ಹಲೋ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಜೋರಾಗಿ ಹೇಳು. ಗುರುಭ್ಯೋ ನಮಃ. ನೀನ್ ಹೇಳದ್ 4 ಜನ ಕೇಳಿಸ್ಕೊಬೇಕು, ಹಂಗ ಹೇಳು. ಇಲ್ಲಿ 20 ಜನ ಕೇಳಿಸ್ತೈತೆ. ಗುರುಭ್ಯೋ ನಮಃ. ಸರಿ ಹೇಳ್ಬೇಕು ಸ್ವಾಮಿ, ಜೋರಾಗಿ ಹೇಳ್ತಾನೆ. ಹಾ, 2 ಸರಿ ಹೇಳ್ಬೇಕು ಜೋರಾಗಿ, ಒಂದೇ ಸರಿ ಹೇಳಿ ಹೇಳ್ತಾನೆ. 11 ಸತಿ ಹೇಳಪ್ಪ. ಸರಿ ಅಂತ ಹೇಳ್ಸ್ಕೊಂತೀನಿ. ಗುರುಭ್ಯೋ ನಮಃ. ಹೇಳು ಹೇಳು. ಗುರುಭ್ಯೋ ನಮಃ. 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 6 ಸಲ ಆಯ್ತು. ಇನ್ನು ಹೇಳು 10 ಸತಿ. 6 ಸರಿ ಆಯ್ತು. ನೀನ್ ಹೇಳಕ್ 5 ಸರಿ ಇಲ್ಲ ಬಳೆ ಮಗನೇ. 6 ಸಲ ಆಯ್ತದೆ, ಅವ್ರಿಗೆ ಹೇಳ್ತಾನೆ. ಹೇಳ ಇನ್ನ 5 ಸರಿ. ಹೇಳಪ್ಪ. ಇವನು ಯಾರು ಮನೆ ಕಂಡಿದ್ರ ನಂಗೆ. ಗುರುಭ್ಯೋ ನಮಃ. ಹಾ, 1 ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. 3 ಸರಿ ಹೇಳ್ಬೇಕು, ಹೇಳು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹಲೋ ಹಲೋ. ಹೇಳ್ತಾರೆ, ಸ್ವಾಮಿ ನೀವ್ ಹೆಂಗಾರ ಮಾಡಿ ಮಗನ್ಗೆ ಅವ್ರ ಹೆಂಡತಿಗೂ ಇವ್ರಿಗೂ ಏನಾರ ಸಂಸಾರದಲ್ಲಿ ಬಿರುಕು ಉಂಟು ಮಾಡಿಸ್ಬೇಕಲ್ಲ. ಹಲೋ ಸ್ವಾಮಿ. ಏನಪ್ಪ ಹೇಳಿದ್ ನೀನು? ಇಲ್ಲಿ ಕಾರಲ್ಲಿ ಬರ್ತಾ ಇದ್ದೆ ಸ್ವಾಮಿ. ಈಗ ಎತ್ತವ್ರೆ ಅಂತವ್ರೆ. ಇಲ್ಲಿ ಏನ್ ನಕ್ಷರ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸ್ವಾಮಿ, ಇಲ್ಲಿ ಏನೋ ಇದು ಅವ್ರವ್ರು ಯಾರೋ ಮಾತಾಡ್ತಾವ್ರೆ, ಕಾರಲ್ಲಿ ಇದು ಡಿಸ್ಟರ್ಬ್ ಆಗುತ್ತೆ ಸ್ವಾಮಿ. ಈಗ ಬೆಳಗ್ಗೆ ಹೇಳದ್ನಲ್ಲ, ಹಂಗ ಹೇಳ್ಬೇಕಾಗುತ್ತೆ ನೋಡಿ, ಮಾಡ್ಬೇಕಾಗುತ್ತೆ ನಿನಗೆ. ಏನು ಬೇಡ ಸ್ವಾಮಿ, ಅಲ್ಲಿ ಹಾಗೆ ಇದು ಮಾಡಿದ್ರೆ ಸರಿಯಾಗಿ ನೀವು ಇದ್ರಾಗ ಅದೆಂತದೋ ಗಂಜಾ ಮಗ ಮಾಡಿ ಗಂಜಾ ಮಗ ಹೋಗಿ ಅಲ್ಟೋಯ್ದ ಸ್ವಾಮಿ ಉತ್ಸವ. ಬರೋ ಗಾಡಿ ಹಂಗೆ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿಮ್ಗೆ. ಓ ಕೇಳಿ ನಮ್ ಡ್ರೈವರ್ ಸಾಹೇಬ್ರು ಎಲ್ಲ ತೂರ್ಕೊಂಡು ಹೋಗಿ ಇದ್ರೊಳಗೆ ತಮಿಳ್ನಾಡು ನೀರೊಳಗೆ. ಹಾ, ಅಲ್ಲಿ ಮಂಜಕ್ಕೆ ಹೋಗಿ ಕೈ ಮುಗಿತೀನಿ ಹೇಳಿ ಸ್ವಾಮಿ. ಎಷ್ಟೊತ್ತಿ ಹೇಳ್ದೆ? ಬಲ್ಮುರಿ ಎಷ್ಟು ಸಲ? 11 ಸಲ ಹೇಳ್ದೆ ಸ್ವಾಮಿ. ಎಲ್ರಿ ಎಷ್ಟೊತ್ತಿ ಹೇಳಿದ್ರಿ? ಊಟ ಮಾಡಿರ ಸ್ವಾಮಿ ನೀವು? ಇನ್ನ ಮಾಡಿಲ್ಲ, ನಾವು ಊಟ ಮಾಡಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಅವ್ರು ಊಟ ಮಾಡ್ತಾರ, ಹಣ್ಣು ಹಂಪಲು. 20 ಸಲ ಹೇಳಿದೀನಿ, ಇನ್ನು 8 ಸಲ ಹೇಳು ಅಂತ ಅಂದ್ರೆ
ಬಲ್ಮುರಿ ಫಾಲ್ಸ್ ಹೋಗಿ ಹೇಳು. ಬಲ್ಪುರಿ ಎಂತದ ಬಲ್ಮುರಿ ಪಲ್ಸ್ಪೋಲಿಯೋ ಬಲ್ಮುರಿ ಫಾಲ್ಸ್ಗೆ ಹೋಗಿ ಬಂದಿದ್ದೀವಿ ಸ್ವಾಮಿ. ಮನೆ ತಗ ಹೋಗಿ ಹೇಳ್ತೀನಿ ಸ್ವಾಮಿ. ನನ್ನ ನಂಬರಿಗೆ ಮಾಡಿ. ಯಾರಿಗ್ ಮಾಡಿರೋದು ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ, ಯಾರು ಮತ್ತೆ ನೀನು? ನನ್ ನರಸಿಂಹರಾಜು. ಫೋನ್ ಎತ್ಕೊಂಡ್ ನೋಡು ನಮ್ಮನ್ನಕ್ಕೆ ನಮ್ ದೊಡ್ಡಪ್ಪನ ಏನೋ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ ಇವನು. ಸಾಯಾಕ್ಬಿಟ್ಟವನೇ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು ಯಾರೋ ನಮ್ಮ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪ ನೀವ್ ಯಾರು ಹೇಳಿ? ನೀವು? ನಾನು ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಶಹಬಾದ್ ಅಣ್ಣ ಮೊಬೈಲ್ ಕಿತ್ಕೊಳಕ್ ಹೋಗಿ ಸ್ಯಾಟ್ರ ನನಗೆ ನನ್ನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ನ ಕೈಲಿ ಆಗಲ್ಲ. ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದ್ದೀಯ ನೀನು? ಮೊಬೈಲ್ ಕತ್ಕೊಂಡ್ಬರ್ ಕಳ್ಳನ್ ಮಾಡ್ಕೊಂಡ. ಯಾಕೆ ಗುಲ್ಜಾಮಾಬಾದು ಗುಲ್ಜಾಮಾಬಾದ್ ಮೊಬೈಲ್ ಕತ್ಕೊಂಡ್ ಬಂದಿದ್ದೇನೆ. ಏನಾರ ಮಾಡ್ಯಾವ ನೋಡು ನನಗೆ. ನಾನು ಕೊಟ್ಟ ಗುಲ್ಜಾಮಾಬಾದ್ ಅದೆಂತ ಅಣ್ಣ ಒಳ್ಳೆ ಮಾತು ಮಾತಾಡೋಣ. ಯಾಕಣ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ. ಕೆಟ್ಟ ಮಾತು ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರೆ ನೀನು. ಒಳ್ಳೆ ಮಾತು ಮಾತಾಡೋಣ. ಯಾಕಣ ನಾವು ಯಾವ ನಾವಿಬ್ರು ಅಣ್ತಂಬ್ರಿದ್ದಂಗ್ ಇದ್ದೀವಿ. ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಂಬ್ರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟೂರ್ ಹೋಗ್ತಿಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ ಅಲ್ಲ ನೀವು ಅಪ್ಪ ಅಂದ್ಬಿಟ್ಟಿದ್ಯಾ ನೀನು? ಏನೋ ಗೊತ್ತಿಲ್ಲ. ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಮ್ಮನ್ನ ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಕಾಲ್ ಮಾಡ್ತೀಯ? ನಮ್ ಸಂಸಾರ್ಗೆ ಬೆಂಕಿ ಇರ್ತೀಯ? ಅಲ್ಲನೋ ನೀನೆಲ್ವ ಹೇಳಿದ್ದು ನಮ್ಮ ಮನೆ ಟೂರ್ಗೆ ಹೋಗ್ತೀನಿ ಅಂತ ಹೇಳಿ ಅವಾಗ ತಿಪ್ಪೂರ್ಗೆ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ತಿಪ್ಪೂರ್ಗೆ ಹೋಗ್ತೀಯ ಅಂತ ಕೇಳ್ದೆ. ನಮ್ಮನ್ನ ಏನೇನ್ ಆಚಕಡಿಕೆ ಆಗ್ತಾರ? ಅಕ್ಕ ಆಚಕಡಿಕೆ ಹೋಗೋರ್ತೈತೆ. ಅದಕ್ಕೆ ಅದಾಡಿಕ್ ಬಂದು ನೀನು ಇದಕ್ಕೆ ನಿನ್ಗೇನು? ಅಲ್ಲ ಅಕ್ಕ ಏನೋ ಆಚಕಡಿಕೆ ಹೋಗಿರ್ತಾರ ಅದಕ್ಕೆ. ನಮ್ಮನ್ನ ಹಿಂದೆಲ್ಲ ರಾಯಲ್ ಕಳ್ಕೊಂಡ ನಾವು ಹಿಂದಿಂದ. ಅಣ್ಣ ರಾಯರ್ ಹೋದ್ರೆ ಸಿಗ್ತದೆ ಜೀವನ. ಇವನ್ಗೆ ಬೆಂಕಿ ಇಡ್ತಾ ಇದ್ದೀರ ನೀವು? ಅಲ್ಲಣ್ಣ ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ. ಅದನ್ನೇ ಒತ್ತಿ ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಅದೇನು ಒಂದ್ ತಾಯಿನಾಯಕ ಒಂದೊಂದಿರಲ್ಲ ಮಳೆ ಮಳಿತಾ ಇದ್ದೀನಿ ನೋಡಲ್ಲ ಕಡೆ. ಹಲೋ ನೀನ್ ತಾಯಿನಾಯಕ ಸಿಕ್ಬಿಟ್ರು ನೀನು. ಅಣ್ಣ ಅಣ್ಣ ನಾ ತುಣ್ಣಟಕ ನಿಮ್ಮ ಅಮ್ಮನ್ ಯಾವ ಇದಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಚ್ಚ ನಿನ್ ಕಾಲಿಗೆ ಬೀಳ್ತೀನಿ. ಅಣ್ಣ ನೀವು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆ ಹಳ್ಳಿ ಒಳಿಕೆ ಬಲ್ಗಡಿಗೆ ಹೋಗಿ ಅಲ್ಲಿ ಬೋರ್ವೆಲ್ ಆಯ್ತು. ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ನೀಲ್ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ಕಿನ ಫೋನ ಇಲ್ಲಿ ನ್ಯಾಯ ಮಾಡಕ್ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೆ. ನಾನು ನ್ಯಾಯ ಮಾಡಕ್ ನಮ್ಮನ್ನ ನಮ್ಗೇನ್ ಗೊತ್ತು? ನ್ಯಾಯ ಮಾಡ್ಬೇಕು ಬಿಡಕು. ನಮ್ಗೆ ಬೂಡ್ ಬಾಕ್ಲಾಗ ಹೇಳು. ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನೀವು ನಾವು ಅವರೆಲ್ಲ ಕಂಡ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಎಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊಂದು ನಾವು ಹೇಳಕ್ಕೆ ನೀವು ಬಿಡು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ.
ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನೋಡಿ, ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವು ನ್ಯಾಯ ಮಾಡೋರಲ್ಲ. ಮುನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೋಗಲ್ವಲ್ಲ ಇವನ್ ತಾಯಿನ ಅವ್ರಿಗೆ ಒಂದು ತಲೆ ಕೆಡಿಸ್ಕೊಂಡು ಹಲೋ ಅಣ್ಣ ಕಟ್ಕೊಂಡಿದೀನಿ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು. ನಮ್ಮ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು. ಅದ್ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂಚೂರು ಗಾಡಿ ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮುರಿದೋಗಿದ್ದು. ಆ ಸಿಕ್ಕಿತ್ತು ಈ ಸಿಕ್ಕಿದ್ದು ತಾಂಡ್ ನಮ್ ರಾತ್ರಿ ತೋಳು ನೀರು ಇಲ್ದಂಗ ಹಾಕಿ ಸ್ಯಾಪೇನ ಏನ್ ಮಾಡೋ ಸ್ವಾಮಿ ಈಗ ನೀನು ಅದೆಲ್ಲ ಅದು ನನ್ನ ಮನೆಯಲ್ಲ ಸರಿ ಮಾಡಿದ್ದೆ. ನೀನು ಬಂದು ನನ್ನ ಹತ್ರ ಬಳೆ ರೆಡಿ ಆಗೈತೆ ಅದು. ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಏನಂತ ಸಿದ್ಧಗಂಗೆ ಶೃಂಗೇರಿ ಮಠ, ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಇರತ್ತೆ ಜಾಗ ದಾಟ್ರೆ ನೀವಿರ ಮನೆ ಕೆಟ್ಕೋತ್ರ ಬರೋಕ್ ಇಲ್ಲಿ ತುಮಕೂರ್ ಹತ್ರ ಹಳ್ಳಿ ನಮ್ದು. ಮಳೆ ಆಗ್ತಾ ಇದೆ ಸ್ವಾಮಿ, ಸ್ನಾನ ಮಳೆ ಆಗ್ತಾ ಇದ್ರೆ ಆ ಕಡೆ ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಮಳೆದು. ಮಳೆ ಫುಲ್ ಮಳೆ ಬರ್ತಾ ಇದೆ. ರಾತ್ರಿಯಿಂದ ಫುಲ್ ಮಳೆ ಮಠದಲ್ಲಿ. ಈಗ ಒಂದ್ ಕೆಲ್ಸ ಮಾಡಪ್ಪ, ಏನ್ ಸ್ವಾಮಿ ನೀನ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದು ದಕ್ಷಿಣೆ ಅಂತ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಗುರುದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ. ಅದೇ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಬೆಳ್ಳಾವಿಲಿ ಇವೆಲ್ಲ ಇದು ತೋರ್ಸ್ಕೊಟ್ರೆ ಮಾಡಿಸ್ಕೊಡ್ತಾರೆ. 5,000 ರೂಪಾಯಿ ಕೊಡುವಂತ ಅಂತವ್ರಿ. ಸುದ್ದಿ ಬರ್ದಂಗ್ ಮಾಡ್ತೀವಿ, 5,000 ರೂಪಾಯಿ ಕೊಡುವಂತ ಅಂತವ್ರಿ. ನೀನು 5,000 ಕೊಡ್ಬೇಡ, ಏನು ಕೊಡ್ಬೇಡ. 300 ರೂಪಾಯಿನ ನಾನು ಅಕೌಂಟ್ ನಂಬರ್ ಕೊಡ್ತೀನಿ. ಅದನ್ನ ಅದ್ರೊಳಗೆ ಹಾಕು. ನಿನ್ಗೆ ಬಳೆ ಅದೆಲ್ಲ ಕೊರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ. ಒಳ್ಳೆ ಸ್ವಾಮಿ, ದೊಡ್ಡ ಮಾತು. ಕಳಿಸ್ತೀನಿ, ಇವತ್ತೇ ಕಳಿಸ್ತೀನಿ ಸ್ವಾಮಿ. 300 ರೂಪಾಯಿನ ಕಳಿಸ್ಬೇಕು. ತಡಿ ಒಂದ್ ನಿಮಿಷ. ಅವ್ದು ಬಳೆ ಎಷ್ಟಾಗುತ್ತಪ್ಪ? ಬಳೆದು ಎಷ್ಟಾಗುತ್ತಪ್ಪ? ಬಳೆದು ಆಮೇಲೆ ಬಳೆ ಅಕ್ಷತೆ ಒಂದು ಕಾಯಿ ಕಟ್ಲು ಅಲ್ವಾ? ಅಷ್ಟು ಮೂರು ನೋಡಪ್ಪ. ನರಸಿಂಹರಾಜು ಮನೆಗೆ ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಲ್ವಾ? ಅಕ್ಷತೆ ಆಮೇಲೆ ನಿನ್ಗೆ ಹಲೋ 95 96 ಕೆಜಿ ಇದ್ದೀನಿ ಸ್ವಾಮಿ. ಒಟ್ನಾಗ 90 ಕೆಜಿ ಮೇಲಿದ್ದೀನಿ, ದಪ್ಪ ಇದ್ದೀವಿ ಬಳೆ. ಅಕ್ಷತೆ ಆಮೇಲೆ ನಿನ್ಗೆ ಬಳೆ ಆಮೇಲೆ ಮನೆ ಕಟ್ಲೆಕಾಯಿ ಅದು 3 ಹಾಕ್ಬೇಕಾಗುತ್ತೆ. ನಮ್ದು ಅಕೌಂಟ್ ನಂಬರ್ ಇಲ್ಲ. ನನ್ನ ಶಿಷ್ಯರದ್ದು ನಂಬರ್ ಕೊಡ್ತೀನಿ, ಅವರ ಇವ್ರದ್ದು. ಅವ್ರ ಅಕೌಂಟ್ ನಂಬರ್ಗೆ ಹಾಕ್ಬಿಟ್ರಿ ನೀವು 501 ರೂಪಾಯಿ ಹಾಕ್ಬಿಡ್ರಿ. 500 ರೂಪಾಯಿ ಹಾಕ್ಬಿಡ್ರಿ. ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದೆಲ್ಲ ಬರುತ್ತೆ. ಇವಾಗಲೇ ಹಾಕ್ತೀನಿ. ಇಲ್ಲ ಈಗ ಆಗಲ್ಲ, ಬ್ಯಾಂಕಿನ ಟೈಮ್ಗೆ ಹಾಕ್ರಿ. ಆಯ್ತು 10:30 ನಾನು ಫೋನ್ ಮಾಡ್ತೀನಿ. ಕಾರ್ಪೊರೇಷನ್ ಬ್ಯಾಂಕು. ಇವಾಗ ನಮ್ಮ ಮನೆಯವ್ರ ಕೈ ಕೊಡೋದ್ರೆ ಹಿಂಗ ಅವ್ರಲ್ಲಿ ಏನು ತಪ್ಪಿಲ್ಲ, ಹಿಂಗೆ ಅವ್ರಿಗೆ ದೋಷ ಹಂಗ ಆಡ್ತಾ ಇದೆ ಅಂತ ಏನ್ ಹೇಳ್ತೀರಾ? ಆಯ್ತು ಕೊಡಿಯಪ್ಪ, ಹೇಳ್ತೀನಿ. ಏನು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಮಾಡ್ತೀನಿ ತಡಿ ಸ್ವಾಮಿ. ಇದು ಅದನ್ನ ಸಿಟ್ಟು ಅದೇ ಅವ್ರ ತಮ್ಮರ್ತ ಮಾತಾಡ್ತಾವ್ರಿ ಫೋನಾಗಿ. ಹೌದಾ? ಆಯ್ತು ಮಾಡಪ್ಪ. ಗುರುಭ್ಯೋ ನಮಃ. ಹಲೋ, ಐ ಲವ್ ಯು ಕಣ್ರಿ. ಅರೆ ಅವ್ರಂತೂ ಹಳ್ಳಿ ಗುಗ್ಗು ಕಣ್ರಿ, ಗೊತ್ತಾಗಲ್ಲ ನಿಮ್ ಹೆಂಗಸರಿಗೆ. ಹೋಗ್ಲಿ, ತಿಂಡಿ ತಿಂದ್ರೇನ್ರಿ? ತಿಂಡಿ ತಿಂದ್ರೇನ್ರಿ? ಅಲ್ಲ, ನಾನು ಚಪಾತಿ ಮಾಡಿ ಮಟ್ಟ ಪಲ್ಯ ಮಾಡಿದೀನಿ ಕಣ್ರಿ. ಬನ್ರಿ ಮನೆಗೆ. ನನ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು.
ಅದಕ್ಕೆ ಬಾಳೆ ಬಾಳ್ತೇನೆ ಇಷ್ಟೋ ತಕ ಜಗಳ ಆಡಿ ಆಡಿ ಸುಸ್ತಾಗ್ಬಿಟ್ಟಿದೀನಿ ಕಣ್ರಿ. ನನ್ ಮಗ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತಾನೆ. ಬನ್ರಿ ಎಲ್ಲ ಎಲ್ಲಿಗಾನ ಈ ಕೆಲಸ ಕಾರ್ಯಕ್ಕೆ ಹೋಗು. ಇದು ಅಪರೂಪ ಜನ್ಮ ತಿರ್ಗಾ ಹುಟ್ಟೋದಿಲ್ಲ. ಅದು ಒಂದ್ ಕೆಲ್ಸ ತನ್ರಿ ಅವ್ರಿಗೆ ಸಂತೋಷ ಕೊಡೋದು. ಅಲ್ಲ ರೀ ಸಂತೋಷ ಕೊಡ್ತಾರೆ. ಸಂತೋಷ ಅದ್ ನಾಯಿ ಕೊಟ್ಟರೆ ಸಂತೋಷ ಹೋಗು. ಮಾತಾಡ್ಕೊಳ್ಳ ಬರ್ತದೆ ಅಂತ ಮಾತಾಡಲ್ಲ ಅವರು. ಸಂತೋಷ ಕೊಡ್ತಾರೆ. ಐ ಲವ್ ಯು ಅಂತೀರಿ ನೋಡೋಣ. ಅಲ್ಲ ರೀ ಅಂತ ದೇವತೆಗಳೇ ರಂಬೆ ಊರ್ವಶಿ ಮೆನ್ಕುಂತವ ಸಂತೋಷ ಪಡ್ತಾರೆ. ನಾವು ಸಂತೋಷ ಕೊಟ್ರೆ ಏನ್ರಿ? ಬನ್ರಿ ಯಾವಾಗ ಬರ್ತೀರಾ? ಸಾಯಂಕಾಲ ಬರ್ತೀರಾ? ಮಗು ಬೇರೆ ಅಪ್ಪ ಅಪ್ಪ ಅಂತ ಕೇಳ್ದೇನೆ ಐತೆ. ಅವಳು ವಾಟ್ಸಪ್ಪಾಗೆಲ್ಲ ನಿಮ್ ಫೋಟೋ ನೋಡ್ಬಿಟ್ಟವಳಲ್ಲ, ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅವಳೆ. ನೀವೇ ತಾನೇ ಅಪ್ಪ, ನಿಮ್ಮನ್ ಬಿಟ್ಟು ಯಾರನ್ನ ತೋರಿಸ್ಲಿ ನಾನು ಅವಳಿಗೆ? ನೀವೇ ಹುಡ್ಸಿರೋರು, ನೀವೇ ಹಿಂಗ್ ಕೇಳಿದ್ರೆ ಏನ್ ಹೇಳಲಿ ನಾನು? ನಾನೇ ಸಹಾಯ ಮಾಡ್ತೀನಿ. ಅಲ್ಲ ರೀ ಅಲ್ಲ ರೀ ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡ್ಬಾರ್ದು ಕಣ್ರಿ. ಒಂದ್ ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಅಂದ್ರೆ ಅಲ್ಲ ರೀ ನಿಮ್ ಮೇಲೆ ಪ್ರೀತಿ ಇರಕ್ಕೆ ತಾನೇ ಮಾಡ್ತಾ ಇರೋದು. ಅವ್ರು ಯಾರ್ಯಾರು ಅವ್ರ ಹೆಸರು ಹೇಳ್ರಿ, ಯಾರ್ಯಾರು ಮಾಡ್ಕೊಂಡಿರ ಹೆಸರು ಹೇಳ್ರಿ. ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ರೆ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದ್ರ ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೆ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗ್ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಅಲ್ಲೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಒಂದ್ ಹಾಕ ಪರಂಗಿ ಗಿಡಕ್ಕ ನಾನು ಗಿಡಕ್ಕೆ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ತಿಕ್ಲಿ ಹಾಕಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ಬಲಗಡೆ ಅಡಿಗೆ ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ ನರಸಿಂಹಣ್ಣ, ಓ ಯಾಕಣ್ಣ ಅವ್ರ ಯಾರು ಪಕ್ಕ ಇರೋದು ಒಂದ್ ಸ್ವಲ್ಪ ಗಡಿಗೆಲ್ಲ ಕಳಿಸ್. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓ
ಓಹೋ ಯಾಲ ಮಗ ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಬಿಟ್ಟಿಲ್ಲ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಹಾಕಿ. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇಶ್ ರಾತ್ರಿ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕದ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಖಂಡಿತ ಹುಚ್ಚು ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಕ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನ ಮಗ ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕಿದ್ದೆ ಮಗ? ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದು ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವ್ ಮಾಡಲ್ಲ ಸ್ವಾಮಿ. ನಮಗ್ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ಕ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು. ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ.
ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಹೋಯ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಹಾ ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗ್ಯವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳಿ. ಹಲೋ ಯಾವ ಇವು ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಾಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ನಿಮ್ ಯಜಮಾನ್ರ? ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ಅಮ್ಮನ ಹಾಕಿ ನನ್ ಯಾಕೆ ಅಂದ್ರೆ ಅಂತೀಯ? ನೀನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ. ನೀನ್ ಸಾಯ ಹಾಕಿ ಹಂಗಾರ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಲ್ಲ ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆಡಿದ್ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ, ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡ್ ನಮ್ಗೆ ರೋಪ್ಗೆ ಐತಿಯಾ? ಯಾಕೆ ನಿಮ್ಮ ಡೆಂಗ್ಸಿಯನ್ನ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟ್ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ನೀನ್ ಸಾಯನ್ ಹಾಕ್ಯ ಏನಿಲ್ಲ, ಬಂದ್ರೆ ಸಿಟ್ಟು ಹಾಕ್ತಗೊಂಡ್ ಬಂದ್ ಕತ್ರಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಎಂಟ್ರಿ ಬಿಟ್ಟಿತ್ತು. ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ? ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಯಾಕೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ, ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೇರತಾವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೇರತಾವ,
ನೀಲಗಿರಿ ತೋಪು ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ ಮಿಂಡ್ರಿಗೆ ಹುಟ್ಟಿದ್ ನನ್ನ ಮಗನೇ. ಅವ್ರ ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರಿ ಬಾಲ ಇಲ್ಲಿ ಭೀಮಚಂದ್ರ ಹತ್ರಕ್ಕೆ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿತಕ್ಕೆ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಭೀಮಚಂದ್ರ ಇದ್ರಕ್ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವನ್ ನನ್ಲ ಅವತ್ಲೈ. ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲಿಗೆ ಹಾಕ್ಬಿಡ್ತೀನಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಸ್ಟೇಜ್ ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವ ಜಾಸ್ತಿ. ಹೌದಾ? ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ಟ್ರಯಲ್ ಎಲ್ಲ ನೆಂದು ಹೋಗ್ತು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದು ಹೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪೆಗೆ ಇದು ಅಲ್ಲ ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ರಿಪೇಟ್ ಅಲ್ರ, ಹಿಂಗೆ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಾನೆ. ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಇಟ್ಟಿನ ದಪ್ಪೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಚಿಕ್ಕ ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ ಅವ್ರಿಗೆ, ಅದೇ ಕೊಡ್ತೀವಿ. ಕೊಡು. ಅದು ಇಟ್ಟಿಂದ ಅಮ್ಮ 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 ನೋಡು ಸಾಂಬು ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ. ಅವ್ನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ್ರು ತೀರೋದ್ರಾಗ ಫೋನ್ ಮಾಡ್ತಾರಲ್ಲ ಇವ್ರು ತಾಯ್ತು ಅಕ್ಕ. ನಮ್ದೇನಾಕ ನಮ್ದು ಅಂತಾರ ಸಂಸ್ಕೃತಿ, ಇದು ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತದ. ಅಲ್ಲಲ್ಲ, ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ. ಅಕ್ಕನೇ ಅಂತೀವಿ ಬಿಡಿ. ಅಕ್ಕನೇ ಅಂತೀವಿ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮಕ್ಳೆಲ್ಲ ಮದುವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಳು ಮೊಮ್ಮಕ್ಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಹಬ್ಬ ಟೈಮ್. ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣಾರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವ್ರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗೆ ಹಿಂಗಿದ್ದೀರಲ್ಲ, 23 ವರ್ಷದಾಗೆ ಹೆಂಗಿದ್ರು? ಇಲ್ಲ 73 ವರ್ಷ ಅಲ್ರ ನಮ್ದು. 73ನೇ ಇಸ್ವಿ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ?
ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ಕೊಂಡಿವಿ ಅಕ್ಕ. ಅವಾಗೇನು ಕುಡು ಇದ್ರಿದ ಡ್ರಿಂಕ್ಸ್ ಅಕ್ಕ ನಾವು. ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಉಳ್ಳೇರು ಇವರು. ಆಯ್ತಕ್ಕ, ನಮಸ್ಕಾರ. ಹಲೋ ಅಕ್ಕ ಅನ್ಬೇಡ. ಹಲೋ ಹಲೋ ಇವರು ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಸಾಯ್ನಾಕ್ಯ. ಹಲೋ, ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು ಐನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ಅಲ್ಲ, ನೀವ್ 500? 500 ಸಾಕ. ನಾವು ಅವೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು 500 ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಮಾರ. ಆ ಮಾರಮ್ಮನ್ ಮೇಲೆ ಒಂದ್ ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇದು. ಶಿವಪ್ಪ, ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚಿಕ್ಕಂದ ಚೌಡೇಶ್ವರಿ, ಚಾಮುಂಡೇಶ್ವರಿ. ರೇ, ನಾನ್ ಹೇಳ್ತಿರೋದು ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು. ಹಿಂಗೆ ಹೇಳದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೋ ನಂಬ್ಕೊಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗ ಇದ್ದೆ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ, ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ಈಗ ನನ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂಲಿ ದುಡ್ಡು ಕೊಡ್ಬೇಕು. ರಾಜೇಶ್ ದುಡ್ಡು. ಹಲೋ, ನಿನ್ ಕೊಡ್ಬೇಕು ಅಂತ ಹುಡುಗಿ ಬಂದಿದ್ದ. ಹಲೋ ಹಲೋ, ಮಾತಾಡು ಅಂದ್ರೆ. ಇದು ನಮ್ಮ ಇಲ್ಲ, ಪೂಜೆಗೆ ಟೈಮ್ ಆಯ್ತು. ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ, ನನ್ಗೇನ್ ಗೊತ್ತಾ, ಒಂದೇ ಒಂದ್ ಆಸೆ ಆಗಿದ್ದು, ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಐತಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ಹಲೋ, ನಿಮ್ದು ಹಂಗೆ ಒಂದ್ ಬುಳ್ಳಗಿರೋದು ಒಂದ್ ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಹಲೋ, ಯಾರ ಅಕ್ಕವ್ರು ಮಾತಾಡ್ತಾ ಇದಾರೆ? ನಿಮ್ ಹೆಂಡ್ತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿಯರು ಅಂದ್ರೆ ನಮ್ಮ ಹೆಂಗಸರು. ನಾವು ಅಜ್ಜಿ ಅಂತೀವಿ. ನಾವು ಅಲ್ಲಿ ತಾತ ಆಗಿದ್ದೀವಿ, ಅವ್ರ ಅಜ್ಜಿ. ಕೊಡಿ, ಅಕ್ಕವ್ರನ್ನ ಪರಿಚಯ ಮಾಡ್ಕೊಂತೀನಿ, ಕೊಡಿ. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿರೋರೇನೋ ಮಾತಾಡ. ಅಕ್ಕ ಅಕ್ಕ ಅಕ್ಕವ್ರೆ, ಅಕ್ಕ, ನಾನ್ ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ. ಕೊಡಿ ಅಕ್ಕವ್ರಿಗೆ. ಅಕ್ಕವ್ರೆ, ನಿಮ್ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಕ್ಕವ್ರೆ, ವನಜಾಕ್ಷಿ. ಅಕ್ಕ ವಂಜಾಕ್ಷಿ. ಅಕ್ಕ ಹಲೋ, ನಿಮ್ ಯಜಮಾರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ್ಕ. ಇವೇನು ಎಷ್ಟ್ ಜನ ಹೆಂಗಸ್ರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ, ಅವ್ರು ತುಂಬಾ ಚೆನ್ನಾಗಿ ತುಂಬಾ ಮದ್ವೆ ಆಗಿರಿ ಅಂತ ಏನ್ ಹೇಳ್ತಾವ್ರೆ ಮಗ? ಏನ್ ಹೇಳ್ತಾವ್ರೆ? ಏನ್ ಹೇಳ್ತಾವ್ರೆ ಕೇಳ್ತೀಯ? ಅಕ್ಕ, ಲೌಡ್ ಸ್ಪೀಕರ್ ಆನ್ ಮಾಡಕ್ಕ. ಅಲ್ಲ, ಅವ್ರಿಗೆ ಕೊಡಕ್ಕ, ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ್ಕ, ಪ್ಲೀಸ್ ಕೊಡಕ್ಕ. ಏನು ಅಣ್ಣ ಅಣ್ಣ ಹೇಳಿದ ಅಣ್ಣ? ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ, ಸೌಂಡ್ ಅಂತ ಕೊಡೋಣ, ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ, ಅವರು ಕೇಳಿಸ್ಕೊಂಡ್ಲಿ. ಬೀಗ ಕೊಡ್ಬೇಕು ಹಂಗೆ.
ಹಲೋ ಗಾಡಿ ಬೇಗ ಕೊಡು. ಹಲೋ ಅಣ್ಣ ಸೌಂಡ್ ಅಂತ ಇಕ್ಕಣ ಲೌಡ್ ಸ್ಪೀಕರ್ ಅಂತ ಆನ್ ಮಾಡಿ ಅಕ್ಕಂಗೆ ಕೇಳಿಸಿಲ್ಲಂತೆ. ಸೌಂಡಾ? ಹಾ ಚಪ್ಪಲಿ ಹಾಕೊಂಡಿದ್ದೀನಿ ಸೌಂಡ್ ಕೊಟ್ಟಿದ್ದೀನಿ. ಹಲೋ ಹಾ ಅಕ್ಕರೇ ಕೇಳಿಸ್ತಿಲ್ವ ಮಗ? ಕೇಳಿಸ್ತಿಲ್ವಾ? ಸೌಂಡ್ ಕೊಟ್ಟಿದ್ದೀನಿ. ಹಲೋ ಹಲೋ ಅಕ್ಕವ್ರೆ, ಅವ್ರು ನಿಮ್ಮ ಯಜಮಾನ್ ಅಲ್ಲೇ ಇದ್ದಾರೆ ಅಕ್ಕವ್ರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ, ಲಕ್ಷ್ಮಮ್ಮನ್ ಮಂತಕ್ಕೆ, ರತ್ನಮ್ಮನ್ ಮಂತಕ್ಕೆ ಎಲ್ಲ ಹೋಗೋದ್ ಬಿಡ್ಸಾಕ ಅವ್ರಿಗೆ ಹೇಳ್ಬಿಟ್ಟು ಮಕ್ಕಳು ಬರೀ ಫೋನ್ ಮಾಡ್ತಾರ ಅವ್ರು ಇವ್ರು. ಅಲ್ಲ ಎಂತಕ್ಕೆ ಇವತ್ತು ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಅಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಅಲೋ ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯವಿಲ್ಲ. ನಿಮ್ಮ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ ಕಾಯ್ನಾಯ್ಕ ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗೂ ಇಲ್ವಲ್ಲ ಹುಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ಸ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ ನೀನ್ ತಾಯಿನಾಯ್ಕೆ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡ್ ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನ್ ಉದ್ಧಾರ ಆಗ್ತೀಯ, ನಿಮ್ ಮನೆ ಹಾಳಾಗಿ ಹೋಗ್ತೈತೆ, ನೀನ್ ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇದು ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನಾಕೆ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ನನ್ನ ಮಗಳ ಅಮ್ಮ, ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ ಎಕಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಸಿಕ್ಕಂದೂರ್ಗ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಇದು ಪೂಜೆ ವರ್ಷ ಕುಂತೈತಿ ನಮ್ಗೇನಾ? ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನು ದುಡ್ಡು ತಗೊಂಡು, ನಿಂಗೇನು ಬಂದದೆ? ನನ್ನ ಮಗಳದು ನನ್ನ ಮಗಳದ ಹೇಳ್ತಿಂತಮ್ಮ ನೀನು. ಅಯ್ಯೋ ನೀನ್ ತಿಂತಿ ಹೇಳ ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ಅವ್ರ ಮಕ ನೋಡಿದ್ರೆ ಅವ್ರ ಮಕ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ನ ಮಗಳನ್ನ ಹಂಗ್ ಬೈದೆ ನೀನು? ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ಯಾ ನೀನು? ಅಲ್ಲ ನೀನ್ ಅಪ್ಪ ಅಮ್ಮ ಕೊಟ್ಟಿದ್ಯಾ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪೇನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ
ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಅಮ್ಮನ್ನ ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನುಯ್ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಬತ್ತಿಯ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ. ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ ನಾನು ತಿನ್ನಕ್ ಅನ್ನ ಇಲ್ದೆ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ಸಹಾಯ ಕೊಡ್ತಾರ ನಿಮ್ಮನ್ನ? ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡ್ಡು ಸುಳೆ ಮಗನೇ. ಅವ್ರ ದೋಚ್ಕೊಂಡ್ ತಿಂದಂಗಲ್ಲ ಕಣೋ. ಹಲೋ, ಎಲ್ಲಿದ್ಯಪ್ಪ? ಮನೆ ಆಗಿದ್ದೀನಿ. ಮನೆ ತಗೋದಿನಿ ಸ್ವಾಮಿ. ಯಾಕೆ? ಮನೆ ತಕ್ ಬಂದು ತುಮಕೂರ್ಗೆ ಹೋಯ್ತಾನ ಬಂದು ಮನೆ ಕಂಡಿದ್ದೀನಿ. ಇದು ಊಟ ಮಾಡಿ ನಿನ್ ಬಾಯಿ ಮಣ್ಣ ಹಾಕಲ್ ಲೋಪ ಸುಳೆ ಮಗನೆ. ನಿನ್ ಬಾಯಿಗೆ ಹೋಗೋದಾರೆ ಆಕ್ಸಿಡೆಂಟ್ ಆಗಿ ಸಾಯ. ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ ಯಾವ್ದಾದ್ರು ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬ್ಗೆಲ್ಲ. ಮಂತ್ರಾಲಯಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದು? ನನ್ನ ಜೀವಮಾನದಾಗೆಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆಯನ್ನು ಹಾಕೋದ್ ಬಿಟ್ರೆ ಇನ್ನೆಲ್ಲೋ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲಿ ನಾನು ಪೌಡ್ರ್ ಎಲ್ಲೋ ಅಪ್ರೂಪ್ಗೊಂದಿನ ಹಾಕೋಣದು. ಪೌಡ್ರ್ ಎಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಾಲಯ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ. ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟು ಜನದ ಹಾಳು ಮಾಡಿದಾಯ್ತು. ಇನ್ನೇ ಅವಳನ್ನ ಮುಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್, ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ತಡಿಯೋ, ಪಕ್ಕದಾಗಿ ನಿಂತ. ಓಯ್, ನಾನು ಯಾರನ್ನ ಅವರು ನಮಗ್ ತಂಗಿದಿರು, ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ, ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಎಲ್ಲ ಕಣಲೇ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಆಯ್ತು ಸ್ವಾಮಿ, ಮಾತಾಡಿದ್ವಲ್ಲ ಅದೆಲ್ಲ ಮಾಡಿರೋ ಸ್ವಾಮಿ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಆಯ್ತು ಸ್ವಾಮಿ, ಒಳ್ಳೇದು. ಒಳ್ಳೇದು ಸ್ವಾಮಿ. ಓಯ್, ಹಲೋ ಹಲೋ. ಒಂದು ನಿಮಿಷ ನೀನ್ ಹೇಳ್ದಂಗಲ್ಲ ನಾನ್ ಕೇಳೋದು. ನೀನೇನ್ ನನ್ ರೆಡಿ ಮಾಡೋ ಅನ್ನೋದು? ಒಂದ್ ನಿಮಿಷ, ನಾನೇನು ಕೇಳೋದಕ್ಕೆ ನಿನಗ್ ಫೋನ್ ಮಾಡಿರೋದು. ನೀನ್ ರೆಡಿ ಮಾಡ್ಕೊಳೋದ್ ನನಗ್ ಗೊತ್ತೈತೆ. ಅದನ್ನ ಕೆಲಸ ಮಾಡಕ್ಕೆ ನೂರಾರು ನನ್ನ ಹತ್ರ ಸೇವಕರು ಇದಾರೆ. ನೀನ್ ಅದನ್ನ ಹೇಳ್ಬೇಡ, ಗೊತ್ತಾಯ್ತಾ? ಬೆಳಗ್ಗೆ ಅವನಿಗೆ ಮಾಡಿ ನಾನು ಯಾರ ಮಾಡಿದ್ರಿ ಅಂತ. ಹೇಳಿ ಸ್ವಾಮಿ. ಅಲ್ಲ, ನೀನೇನ್ ನನ್ಗೆ ರೆಡಿ ಮಾಡ್ಕೊ ಅಂತ ಹೇಳೋದು? ದುಡ್ಡು ಕೊಟ್ಟಿದ್ಯಾ? ಅನ್ಕರ ದುಡ್ಡು ಇಸ್ಕೊಂಡಿದ್ದೀನಿ ನಾನು ನಿನ್ನ ಹತ್ರ. ಇಲ್ಲ ಸ್ವಾಮಿ. ಮತ್ತೆ ಏನು ಅಷ್ಟು ರೋಪ ಕೆಲ್ಸದ ಆಳ್ಗಳಿಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಾಮಿ, ಆಯ್ತು ಆಯ್ತು ಅಂತ ಏನ್ ಕಟ್ ಮಾಡ್ತಿದ್ಯಾ? ಅದ ಶಕ್ತಿ ತುಂಬ್ತೀನಿ ಅಂದ್ರಲ್ಲ. ಶಕ್ತಿ ತುಂಬೋದಕ್ಕೇನೆ. ಮತ್ತೆ ನಾನು ಏನೋ ಒಂದು ವಿಷಯ ಕೇಳ್ಬೇಕಾಗಿತ್ತು. ನಿನ್ ಮನೆ ಇರೋದು ಯಾವ ದಿಕ್ಕಿಗೆ? ಇದು ಸೂರ್ಯ ಹುಟ್ಟದಲ್ಲ ಆ ಕಡೆಗೆ. ಸೂರ್ಯ ಹುಟ್ಟದ? ಸೂರ್ಯ ಹುಟ್ಟೋ ದಿಕ್ಕಿಗೆ ಇಲ್ವಲ್ಲ ನಿನ್ ಮನೆ?
ಈ ಊಟ ಆಯ್ತು ಸ್ವಾಮಿ ಸೂರ್ಯ ಎದುರುಗಡೆಗೆ ಬಾಕ್ಲು. ಇಲ್ವಲ್ಲ ನಿಂದು ಯಾ ಕಡಿಕೆ ಇದು ಚೋಳೂರ್ ಕಡಿಕೆ ನಿಮ್ ಮನೆ ಯಾ ಕಡಿಕೆ ಐತೆ? ತುಮಕೂರು ಕಡೆ ಬಾಕ್ಲು, ತುಮಕೂರು ಕಡೆಗೆ ಬಾಕಲ್ ಸ್ವಾಮಿ. ತುಮಕೂರು ಕಡಿಕಲ್ಲ, ಕುಣಗುಲ್ ಕಡಿಕೆ ಇರ್ಬೇಕು ನಿನ್ ಬಾಕ್ಲು. ತುಮಕೂರು ಕಡೆಗೆ ಇದು ಬಾತ್ರೂಮ್ ಸ್ವಾಮಿ, ಬಾತ್ರೂಮ್ ಬಾಕ್ಲು. ಹೌದಾ? ಏನ್ ಫೋನ್ ಮಾಡಿದಾಗಲ್ಲ ಬರ ಅಂತ ದಡ ಬಡ ಅಂತ ಇದು. ಹಲೋ ಹಲೋ, ಈಗ ಕಾಲ ಸಂವತ್ಸರೆ ನಾನು ಸುಮ್ಮನೆ ಆಯ್ತಾ ಬರೇ ಇದನ್ನ ಕೇಳಿ ಒಟ್ಟು ಉಂಟ್ಕೊಂಡ್ ನನಗೆ. ಹಲೋ ಹಲೋ ಸ್ವಾಮಿಗಳೇ, ಅಲ್ಲೇ ಎಲ್ಲೋ ಹೋಗ್ತಿದ್ಯಲ್ಲಪ್ಪ? ಇಲ್ಲ ಸ್ವಾಮಿ, ರೋಡಾಗ ನಿಂತಿದ್ದೀನಿ. ಇಲ್ಲಿ ಎಲ್ಲ ಅವರು ಕೇಳಿಸ್ಕೊಂತಾರೆ. ಏನೋ ಮಾಡ್ತಾ ಅಂತ ಹೇಳ್ತಾವ ಅಂತ ಇವರೆಲ್ಲ ತಿಳ್ಕೊಂತಾರೆ. ಹೌದಾ? ಕಾಲ ಸಂವತ್ಸರೆ ಕಾವಲಿದಿಂದ ಕಾಲ ಸಂವತ್ಸರೆ ನಾ ಕಾಲಿದ ಶೋಭಿದ ಅಲಾಸಿದಿಂದ ಲಿಂದ ಒಳ್ಳೆ ಸ್ವಾಮಿ, ಅರ್ಜೆಂಟ್ ಬರ್ತಿದ್ವಿ. ಹಲೋ ಬೀಚ್ ಮಾತಾಡೋ ಅಡ್ಡಾಕಿದ್ ನೀನಲ್ವಾ? ಹಲೋ ಹಲೋ, ಏನದು? ಇಲ್ಲದಲೆ ಹಲೋ ಇಲ್ಲದಲೆ ತಾಂತಿದ್ದೆ ಸ್ವಾಮಿ. ಓಂ ಗುರುಭ್ಯೋ ನಮಃ. ಸ್ವಾಮೀಜಿ ಹೇಳ್ತಾರೆ, ಒಂದು ಮಾತನ್ನು ಕೇಳು. ಆಯ್ತಾ? ನೋಡು, ವಿಳ್ಯದೆಲೆ ಮಾಡ್ಕೊಂಡ್ ಬಂದಿಯ ಲಕ್ಷ್ಮಿ. ಒಳ್ಳೆ ಸ್ವಾಮಿ, ಒಳ್ಳೇದು. ವಿಳ್ಯದೆಲೆ ಮಾಡ್ಕೊಂಡ್ ಬಂದ್ರ ಸ್ವಾಮಿಗಳು ಯಾರು? ಒಳ್ಳೇದು, ಅದೆಲ್ಲ ಒಳ್ಳೇದಾಗುತ್ತೆ. ನನಗೂ ಯಾಕ ರಾತ್ರಿಯಿಂದ ಹಂಗೆ ಆಗ್ತಾ ಇದೆ. ಹೇಳಿ ಸ್ವಾಮಿ. ನಿನ್ಗೆಲ್ಲ ಒಳ್ಳೇದಾಗೋ ಟೈಮ್ ಒಳಗ್ ಬಂದೈತೆ. ಆಹಾರ ಸೇವನೆಯಿಂದ ಇದು ಪರಿಪತ್ರಗಳಾಗಿ ಈಗಿನ ಪದಾರ್ಥಗಳು ತುಂಬಾ ಇಲ್ಲಪ್ಪ, ಎಲ್ಲ ಈ ಕಲಮಿಶ್ರಿತ ವಿಷ ಮಿಶ್ರಿತ ಆಹಾರಗಳಾಗಿ ಯಾಕೆ ಎಲ್ಲ ತುಂಬಾ ಆರೋಗ್ಯ ಸರಿಯಾಗಿಲ್ಲಪ್ಪ. ಎಲ್ಲರ ಆರೋಗ್ಯನೂ ನಾವು ಸರಿ ಮಾಡ್ತೀವಿ, ನಿಮ್ದೆ ಏನು ಸೌಂಡ್ ಬಂದಂಗ ನಿಮ್ದೇ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತಪ್ಪ. ಅದೇನೆ ಯಾಕೋ ಒಂದ್ ಸ್ವಲ್ಪ ಗ್ಯಾಸ್ ಟ್ರಬಲ್. ಹೇಳಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಸ್ವಾಮಿ ನಾನೇ. ಹಲೋ, ಒಂದ್ ನಿಮಿಷ, ನನಗೆ ಬೇರೆ ಕೆಲ್ಸಗಳಿದಾವೆ, ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗುತ್ತೆ? ಅವೆಲ್ಲ ದೈವ ಲಿಖಿತ, ಅವೆಲ್ಲ ಅಲ್ವಾ? ದೈವ ಲಿಖಿತ. ಇದು ಹೇಳಪ್ಪ ಪಾಪ, ಇದು ಒಂದಿಷ್ಟು ಇದನ್ ಕೊಡ್ತೀನಿ. ಇದು ಏನೋ ಇಲ್ಲಿ ಯಾರು ಕಕ್ಕಿರೋದೆಲ್ಲ ಬಳದಾಗ್ತಾರೆ ವಾಸನೆ. ಇವ್ರೆ ಒಂದ್ ಪ್ಯಾಕೆಟ್ ಕೊಡ್ತೀನಿ. ಯಾರು ಕಕ್ಕಿ ಹೋಗ್ಬಿಟ್ಟವ್ರಿ ಇಲ್ಲಿ. ಸೌಂಡ್ ಬಂದಿಲ್ಲ ವಾಸನೆ. ಆಮೇಲೆ ನಾನೇ ಮಾಡ್ತೀನಿ ಸ್ವಾಮಿ. ತಡಿಯಪ್ಪ ಒಂದ್ ನಿಮಿಷ, ಏನೋ ಗಲೀಜಾಗಿದೆ, ವಾಸನೆ ಬರ್ತಾಯಿದೆ ಸ್ವಾಮಿ. ಒಂದು ನಿಮಿಷ ತಡಿ. ಆಯ್ತಾ? ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಇವತ್ ರಾತ್ರಿ ನಾನು ಮಾಡ್ಬೇಕಾಗಿರೋದು, ನಿನ್ನೊಂದು ಮೂರ್ತಿ ಮಾಡ್ತೀನಿ, ಗೊಂಬೆ. ನಿಂದು ಮಚ್ಚೆ ಎಲ್ಲೈತೆ? ಮಚ್ಚೆ ಮೈ ಮೇಲೆ ಮಚ್ಚೆ ಇನ್ನು ಮೇಲೆ ಮೇಗಡೆ ಅಲ್ಲೇ ಪಕ್ಕನೆ ಕೂದಲು ಮಧ್ಯದಲ್ಲಿ ಐತೆ. ಕರೆ ಮಚ್ಚೆ ಈಗ ಐತೆ ಇಲ್ಲ ನೋಡ್ಕೊಳಪ್ಪ ಒಂದ್ಸರಿ. ಗಣಾದಿ ಸೇವಿತಂ ಕಪಿಷ್ಟವೆಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದನ್ನು ಒತ್ತ ಹಿಂಗೆ ಬಾಯಿಲ್ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾಂದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾಂದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡಿದ್ರೆ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು.
ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. அப்படி போடு 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 அப்படி ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಅಯ್ಯ ಅವ್ನ್ ತಾಯಿನ ಹಾಕಿ ಅಷ್ಟೋಗ್ದಾಗ ಎಂತ ಆಡ್ತಾರ ನೋಡಿ ಇವ್ ನಮ್ಮನ್ನ ಹಾಕಿ. ಇದು ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಿಲ್ಲ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್. 4. ಅಪ್ಪ ಲೂಸ ಅಮ್ಮ ಲೂಸ ಇದೇನು ಇವ್ರು ಯಾರು ಬೆಳಿಗ್ಗೆ ಇದು ಸ್ಟೋಕ್ ಹೆಂಗ್ ಬರ್ತದೆ ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಇವನ್ ತಾಯಿನ ಹಾಕಿ ಒಂದ್ಸಲ ಇದು ಬರ್ತೈತೆ ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಇದು ಮೊಬೈಲ್ ಚೆನ್ನಾಗಿರುತ್ತೆ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಶಬ್ದವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಶಬ್ದವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000 ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸ್ಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಅಯ್ಯ ಒಂದ್ ತಾಯಿನ ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ. ಹಲೋ. ಬಳ್ಳಾಪುರ ಅಂತ ನೀವು ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿರೋ. ಓಬಳ್ಳಾಪುರಕ್ಕೆ ಹೋಗಿತ್ತು ನೋಡಿ. ಮಗುಗೆ ಫಸ್ಟ್ ಬರಪ್ಪ ಇಲ್ಲಿ. ನೀನ್ ಬರಪ್ಪ ಇಲ್ಲಿ. ಏಯ್ ಬಾರ ಇಲ್ಲಿ. ಅಲ್ಲ ಮಾತಾಡು, ನೀನ್ ಮಾತಾಡು. ಹಲೋ ಹಲೋ ಸ್ವಾಮಿ. ಹಲೋ ಹಲೋ ಸ್ವಾಮಿ. ಇದ್ದೀಯಾನೆ ಸ್ವಾಮಿ? ಇದ್ದೇನೆ. ಆರಾಮಿದ್ದೀವಿ ಸ್ವಾಮಿ. ಈ ಮಗುಗೆ ಮಾತಾಡ್ತಲ್ಲಪ್ಪ ನರಸಿಂಹರಾಜು. ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ. ಈಗ 2 ಅಮಾವಾಸ್ಯೆಗೆ ಹಲೋ ಹಲೋ. ಈ 2 ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ. ಏನೋ ಒಳ್ಳೇದಾಗ್ಲಿ ಸ್ವಾಮಿ. ಅಂತ ಮಕ್ಕ ಅಂತಾರ ಒಳ್ಳೇದಾಗ್ಲಿ, ಅಂತಾರ ಒಳ್ಳೇದಾಗ್ಲಿ. ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ. ಬೇಡ 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 ಬೇಡ. ಅರ್ಕೆ ದುಡ್ಡು ತಾಯಿ ಉಂಡೆ ಒಳಿಕ್ ಹಾಕ್ಬಿಡ್ರಪ್ಪ. ನಮ್ಗೆ ₹1 ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿ ಇರೋ ನನ್ನ ಭಕ್ತಾದಿಗಳಿಗೆ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ನಮಗೂ ಏನ್ ದುಡ್ಡು ಕೇಳಿದ ನಾವಾಗಿ ನಾವು 1 ಗಂಟೆ ಮಾಡಿ ಹಾಕ್ತಿವಿ ಅಂತ. ಅಂದ್ರೆ ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆಟ ನಾವು ಓಟಿವಿ. ಮಹಾಮಂಗಳಾರತಿ 8:15ಗಪ್ಪ. ಹಲೋ 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 ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ. ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವು ಎಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ, ನಿನ್ನ ಹೆಂಡತಿ
ಯಾಕೋ ನಿನ್ ಮೇಲೆ ತುಂಬಾ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನೀನ್ ಹೆಂಡತಿ. ಇಲ್ಲ ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ಓ ನಾನು ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಅಥವಾ 3 ವರ್ಷ 3 ತಿಂಗಳಿರುತ್ತೆ. ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಡಿಕೋಬೇಕ ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ರೂಮಾಗ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತಾ? ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ ಒಂದ್ ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಸೌಂಡ್ ಜಾಸ್ತಿ ಕೊಡ್ತಾರೆ ನನ್ನ ಮಗ ಗೊತ್ತ. ಆಮೇಲೆ ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ, ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸ್ವಾಮಿ. ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಡೆ ಅವ್ನ ಅಮ್ಮನ್ನ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವ ಫೋನ್ ಮಾಡಿದ್ರೆ ಹೆಂಗಾಯ ಮಾತಾಡೋದ್ ನಿನ್ ಹತ್ರ? ಯಜಮಾನ ನೋಡಿ ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನನ್ಗೂ ಇದು ಕೇಳಿಸ್ತಾ ಇಲ್ಲ ಏನೋ, ನನಗೆ ಕಿವಿ ಕೇಳಲ್ಲ. ಅದಕ್ಕೆ ನನಗೆ ತಿಕ್ಕಿಡ್ದೈತಾ? ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗ್ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವ್ಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಯಾವ ಮತ್ತೆ ಅವ್ನ ನಮ್ಮನ್ನ ಫೋನ್ ಮಾಡಿದಾಗ ಯಾವ ಕಮ್ಮಿ ಮಾಡ್ಬೇಕಣಯ್ಯ? ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾಯಿ ಹೇಳ್ದಂಗ ಆಡ್ತೀಯಲ್ರಿ. ಯಾಕ್ರಿ? ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನೋ ಅಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ತಿಕ್ಕಮಕ್ಕ ಎಲ್ಲ ಹೊಡೆದಾಕೊಂಡು ಬಂದ್ ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟ್ ಕೋಟಿಗೆ ಬತ್ತಿದ್ಯಲ್ಲ. ನನ್ನ ಮಗ ಹಂಗಂತ ಹೇಳಿದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ ಬಕೆಟ್ ಇಕ್ಕದ್ ನಾವು ಮನೆಗೆ, ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಕ ಬಕೆಟ್ ಇಕ್ಕೋದು, ಕಿವಿ ಚಾರ್ಜ್ ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡ್ದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟರು ಅವನ ಅಮ್ಮನಕ್ಕೆ ನಾವ್ ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗೋ ವ್ಯಾಪಾರ ಆಗ್ತೈತೆ? ನೀವ್ ಹೆಂಗೋ ಜೀವನ ಮಾಡ್ತೀರಾ? ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯನಲ್ಲ ಅಷ್ಟೊಂದು ತೊಡ್ಬಿಟ್ಟ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳನ್ನ ಸಾಕ್ತಿ, 4 ಜನ ಹೆಂಡತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಅಂತ ಆಯ್ನಾಕೆ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗುನ ಯಾರು? ಓಯ್ ಮಾತಿದ್ರೆ ಮಾತಾಡು, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮನ್ನು ಏನೇನೋ ಮಾತಾಡ್ತಾ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ, ಅವ್ರ ಸೀರೆ ಉಂಟು ಬಾ ನೀನು, ಅದಕ್ಕೆ ನಿಮ್ಗೇನಾಯ್ತು? ನೀನಿಂದಲೇ ಬೋಳಿ ನಾನು ಹಿಂಗೆ ಉಳ್ಕೊಂಡ್ರು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಳ್ಕೊಂಡ್ ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕಳು ಕೆಲ್ಸಕೋಗಿ ಬಾಯಿ ಮಣ್ಣಾಕ ಅಂತ.
ಅಲೋ ಹಲೋ ಅದಕ್ಕೆ ತಲೆ ಬಿಸಿ ಮಾಡ್ಬೇಡ. ನನ್ನ ಹುಚ್ಚಿಡ್ಕೊಂಡು ತಿರ್ಕೋಬೇಕ ಮಾಡು. ನನಗೆ ಕೇಳೋಂತ ಅವಕಾಶ ಏನೈತಿ ನಿನಗೆ? ಏಯ್ ಲೋಫರ್ ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲೆ ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬಂತ ಕಳ್ಸಿದನ. ನಿಮ್ಮ ಮಗನ್ ಹೊಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ. ಏಯ್ ಸರಿ ಮಾತಾಡಲಿಲ್ಲ ಲೋಫರ್. ನಿಲ್ಸ್ ಮಾತಾಡು, ಒಂದೇ ಸಮ ಕೇಳ್ಬೇಡ. ನನ್ಗಿಲ್ಲಿ ಈಗ ಮಾತ್ರೆ ಮುಗ್ದೋಗಿವೆ. ಮೊನ್ನೆ ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ತೆ, ವಾಲೆ ಕೊಡಿಸ್ತೆ, ರೆಡ್ಮಿ ಮೊಬೈಲ್ ಕೊಡಿಸ್ತೆ, ಬಟ್ಟೆ ಕೊಡಿಸ್ತೆ, ಅಂಡರ್ವೇರು ಕೊಡಿಸ್ತೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ತೆ, ಜಾಕಿ ಕೊಡಿಸ್ತೆ, ಎಲ್ಲಾ ಕೊಡಿಸ್ತೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೇನ್ ಮಾಡ್ದೆ? ನೀನ್ ನನ್ಗೇನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಗಟ್ಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲೋ. ತಾಯಿನ ಹಾಕ್ಯಾಯೋ ಪರಮಾತ್ಮ. ಶಿವನೇ ಎಲ್ಲಿದ್ಯಪ್ಪೋ ವೆಂಕಟರಮಣ ಸ್ವಾಮಿ. ನಿಂಗ್ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದಕ್ಕೆ ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಡ್ರಿ. ನಾನೇನ್ ನಿನ್ ಕೋಳಿ ಮಾಡಿರೋದ್ ಯೋಲ್ ತಿನ್ನಾನ? ಇಲ್ಲ ನೀನ್ ಯೋತಿರೋ ತಂದ್ಕೊಟ್ಬಿಡು, ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಪೋಸ್ಟು ಬಳ್ಳಾಪುರ ತಾಲೂಕು ಜಿಲ್ಲೆ. ಕಿವಿಗೆ ಕಂಡಿದ್ಯಾ? ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡೆ, ಕೂಲಿ ಗ್ಲಾಸ್ ಹಾಕೊಂಡ್ಯಾ. ಒಂದ್ ಅಕ್ಷರನ ಹೇಳ್ದಂಗ್ ಬಿಡ್ತೀವಿ. ಹೇಳ್ತೀವಿ ಕರೆಕ್ಟ್ ಆಗಿ ಹೇಳ್ತೀಯ ಅಕ್ಕ. ನೀವು ಪೂರ್ತಿ ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯ, ಆಮೇಲೆ ಬಸ್ ಸ್ಟ್ಯಾಂಡ್ ಎಣ್ಣೆ ತಗಂತೀಯ, ಚೀಲಕ್ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬಳೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಬಡ್ಕಂತೀಯ ತಾಯಿ. ಹೂ ಅರ್ಧೋಗ ನಿಮ್ಮ ಅಮ್ಮಕ್ಯಾರ ತಾಯಿ ನಾಯಿ ಕ್ಯಾಯ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ಹಚ್ಕೊಂಡ್ ವಾಂತಿ ಮಾಡ್ಕೊಂಬಾಕ. ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಹಾಳಾಗೋದ ನಮ್ಮ ಚೀಲದಾಗಿರೋ ಕಾಸು ಕತ್ಕೊಂಡೆಲ್ಲ ಬೇವರ್ಸಿ ನನ್ನ ಮಕ್ಳ ಸೋಳೆ ಮಕ್ಕಳ ಅಂತ ಇಲ್ಲಿ ತಾಪುಣ್ಯಕ್ಕೆ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ ಒಂದೇ ಸಮ? ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಬಿಟ್ಟು ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗ್ಯತ್ ಕಣೋ. ನನಗೆ ಎಲ್ಲ ಗ್ಯಾಪ್. ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೊ ತಕೊ ಕೊತ 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 ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕಿ ಹೋದ್ರು. ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ದಂಗ್ ಮಾತಾಡ್ತಾಳಲ್ಲ ಇವಳು. ಅವಳು ಕುಡುಕ್ ಮುಂದೆ ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ? ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೆ, ನಿನ್ ಬೈಕ್ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾನ್ ಯಾಕೆ ಕರ್ಮ ಮಾಡಿದ್ನು? ಮುಗಿಸಿ ನಮ್ ಮನೆಗೆ ಯಾರು ಹೋಗಿಲ್ಲ. ನೀನ ಸೊಳೆ ಮಗನೇ, ನಿನ್ಗೇನು ಒತ್ತು ಬರ್ಲಿ. ಯಾಕೆ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ ತಂದೆ ಒಂದ್ ಮಾತು ಇಲ್ಲ.
ನೋಡಮ್ಮ ನೀವು ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳ್ ಮಾಡ್ಬಿಟ್ಟಲ್ಲೋ, ನನ್ ಬಾಳೆ ಅಯ್ಯೋ 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 ಇಲ್ಲಿ ಹಂಗ್ ಬಂದ್ರೆ ಹಿಂದ್ಗಡೆ ಕೊಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಹೂ ಗುದ್ಲ ನಿಮ್ಮ ಹೂ ಕೊಡ್ಕೊಂಡಿತ್ತು ಮುಂದೆ ಅಂತ ಬೈತಿಯಲ್ಲ. ನಮ್ಮ ಧ್ಯಾನ ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಒಳಗೆ ಒಳಗಡೆ ಓ ಅಂತ ಬಡ್ಕೊಂತಾರಲ್ಲ ಹೆಂಗ್ ಬಡ್ಕೊಂತಿಯಲ್ಲ ನೀ ಅಮ್ಮ. ಯಾಕೋ ನಾನ್ ಏನ್ ಮಾಡಿದ್ನೋ ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇನ್ ಕಣ್ ಕಾಣಿಲ್ದಂಗೆ ಎಲ್ರು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ 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 ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು ನಮ್ಮ ಅನ್ನು ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಯಾವ ನೀರ್ ತಗೊಂಡಿದ್ದ ಮಗ ಎದೆ ನೋವು ಬಂದ್ ನೀವು ಅಚ್ಚುಕಟ್ಟಾಗಿ ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ತಿಕ್ಕೆ ಒಂದ್ ಟೈರ್ ಹಾಕಿರ್ಬೇಕು, ತಿಕ್ಕೆ ಎಳ್ಕೊಂಡ್ಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆರಾಮಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ನನ್ನ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ. ಪ್ರಜಾವಾಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಿಮ್ಮ ನಮ್ ಜಗಳ ತಂದು ಕೊಟ್ಟಲ್ಲ ನೀವು ತಾಯಿನಾಕಿ ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದಿಲ್ಲ. ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ದುಡ್ಡು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳ್ ಮಾಡ್ದೆ, ಆ ಪಾರ್ವತಿನ ಹಾಳ್ ಮಾಡ್ದೆ, ಆ ಲಕ್ಷ್ಮಿನ ಹಾಳ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳೆಲ್ಲೋ ಹೋಗಿ ಬಂದವಳೆ ಓ ಅಂತ ಯಾವ್ದು ಮಾತಾಡ್ರು ಹೋಗಿತಾವಳು ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು ಇಲ್ಲಿ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗ್ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರಿ ಫೋನು? ನರಸಿಂಹಣ್ಣ. ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಂಗೆ. ಅಲ್ಲ ನಾವ್ ಯಾವ್ದು ಮದುವೆದು ಪದವೆದು ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ ನಾನು ನನ್ ಮಗಂದು ವರದಕ್ಷಿಣೆ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಏನ್ ಬರ್ತೀವ್ರಿ, ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗ್ರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಮಗರಿಗ? ಮಗನ್ಗೆ ಹೇಳಿ ಸ್ವಾಮಿ. ಅದೇ ನೋಡಿದ್ದೀರಾ ನಮ್ ಕೇಶವನ್ನ? ಇಲ್ಲ ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ ಮನೆಗ್ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಟ್ ಕಳಿಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದ್ ತಾಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ? ಅಲ್ಲ ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವ್ದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿದ್ರೆ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ. ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ
ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು ಹುಡ್ಗ ಹುಡುಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತಾ ಊರಾಗೆಲ್ಲ? ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಓ ಯಜಮಾನ್ರೆ, ಯಜಮಾನ್ರೆ ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ಏನ್ ನಿಲ್ಸ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊ, ಮದ್ವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡ್ ಹೋತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ ಅಲ್ಲ ಇವ್ರೆ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈರ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಡ್ಡಿಗೆ ಹಾಕಿರಿ. ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಗಳು, ಅಟ್ಟೂರು ನನ್ನ ಮಕ್ಕಳು, ನಿನ್ನ ತಮ್ದಿರು ಇದ್ದಂಗೆ ನಮ್ಮಣ್ಣ ತಮ್ದಿರು. ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ನನಗೆ ಉಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ. ಸರಿ, ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ನಿಮ್ಮ ಅಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೊ ಅಂತ ಅಷ್ಟೇನೆ. ಸೂಳೆ ಅಲ್ಲ ನಿಮ್ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನ್ ಮಾಡಿಕೊಳ್ಳಿ. ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ, ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ, ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿನ. ಅದ್ರಾಗ ಏನೈತೆ? ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಯಾರ್ದ ಹುಚ್ಚಿಡ್ದು ಐತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮ ನಿಲ್ಲಿಸ್ತೀರಾ ತಂದು? ನಮ್ಮಮ್ಮ ಸೊತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸೊತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸೊತ್ತಾಗ್ಲು ನಿಮ್ಮಮ್ಮ ಸೊತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನಾ ಕೊರೋನಾ ಇಂಜೆಕ್ಷನ್ ತಗೊಂಡು ಕುಂತಿತ್ತವಳಿ ಹೇಳ್ಕೊಂತ ಇದ್ದೆ. ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷದ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ, ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಗೆ ಪಲ್ಸರ್ ಗಾಡಿ, ಯೂನಿಕಾನು ಅವೆಲ್ಲ ಕೊಡ್ಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಾವು ನೋಡಿ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ಧಿಕಾರದ ಊರ್ ಬಾಗ್ಲಾಗ್ಯವಳೆ, ಯಾವ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ. ನಾನು ನರಸಿಂಹರಾಜಣ್ಣ, ನೀನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನೇನ ಕುಡಿತೀನ? ನೀನ್ ನೋಡೇ ಇಲ್ಲ ನಾನು. ಯಾರು ಮಗು? ಹಲೋ ಯಾರು? ಹಲೋ ಮಗು, ನರಸಿಂಹರಾಜು. ಇಲ್ಲಿ ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು.
ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ಹಾ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ಆ ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ. ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ಶಾಟಗಳನ್ನು ಅಂತ ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನ್ ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಐತೆ. ಹಾಗಂತ ಇದು ಹಳೆ 89 ವರ್ಷ ಅಜ್ಜಿಗೆ ಇದು ಪ್ಯಾರೆಂಟ್ ಲವ್ಲಿ ಹಾಕ್ದಂಗ ಆಯ್ತು ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಅಜ್ಜಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ನಮ್ ಚೂರೆಲ್ಲ ಉರೇತ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ಟು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳೆತಿದ್ವು, ಅವು ಕಿತ್ಕೊಟ್ಟೆ, ಅದು ಉದ್ರೋದು ಎಲ್ಲ. ಏನ್ ಉದ್ರೋದ್ವೋ ಕಂದ? ಯಾಕೆ ಅಲ್ಲಿ ಕಿತ್ತಿತ್ತು ಟೈಮೇ ಸರಿ ಇಲ್ವನ, ಎಲ್ಲ ಪೂರ್ತಿ ನುಣ್ಣುಗುದ್ರೋದು. ಇದು ಒಂದು ಗೊತ್ತಾಗಿಲ್ಲ ಏನಪ್ಪಾ ಬಿಡಿ. ಅದೇನಮ್ಮ ಅದೇ ಜ್ಞಾಪನ ಬಂತು. ಅದೇನು ಜ್ಞಾಪನ ಬಂತು. ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ, ಎಲ್ಲ ತಡಕಿರು, ಒಂದು ಸಿಕ್ಕ ಅಲ್ಲ ಕಿತ್ತು, ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣುದು. ಏನು ಇದು ಕಂದ? ಕಂದ ಕರ್ಮನ ಆಯ್ತ ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು. ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಐತೆ. ಏನು ಅದು ಶಬ್ದ? ಬಸ್ಸು. ಬಸ್ಸಾ? ಬೂರ್ನಳ್ಳಿಯಲ್ಲಿ ಹೋಗ್ತಾ ಇದೀನಿ. ಈಗೇನು ಹೇಳ? ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರಿ. ಆಮೇಲೆ ಇದು ಕಣ್ಣು ಬಂದು ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 13 ಕಣ. 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡ್ಸಿದ್ದಾರೆ ಕಣ. ಏನ್ ಮಾಡ್ಬೇಕದಕ್ಕೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಸುಳ್ಳಿ ಮಾಡ್ತಾರ ಮಾಟನ ಅವರು. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. ಒಂದು ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ನಿಲ್ಸೋ. ಸರ್ವವಿಘ್ನ ಶಾಂತಿಯೇ ಕಂದ. ಯಾರು ಸ್ವಾಮಿಗಳ? ಕಂದ ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೀನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೊಂಡ್ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮದಾಂಧ. ಹೆಣ್ಣು ಗಂಡು ನಮ್ಮ ಅಪ್ಪ ಅಮ್ಮನೆ ಮದಾಂಧ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿಲ್ಲ. ಹೆಣ್ಣು ಗಂಡ ನೀವ್ ನೋಡ್ಕೊಂಡ್ ಬರಕ್ ಹೋಗಿದ್ದು. ನೀವ್ ಹೆಣ್ಣಿನ ಕಡೆ ಅಲ್ವನೋ?
ಹಾ ಕರೆ ನಂಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕೋ ಮಧಾಂಧ ಅಯ್ಯೋ ನೀನ್ ಅಯ್ಯೋ ಎಷ್ಟು ಬೈತ್ಯ. ಅಯ್ಯೋ ನೀನ್ ಲಾಸ್ಟಿಗೆ ಹೋದ್ರು ನನ್ನ ಕೈದಲ್ಲಿ ಹೋಗೋದು ನನ್ನ ಮಗನೇ ತಿಕ್ಲಸ್ತಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ ನೀನ್. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನೆ ಮೂರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀನು ಮನೆತನದ ಮದುವೆ ಮುಂಚಿ ಕಾರ್ಯ ಮತ್ತು ಮಠ ಮಾರ್ಯ ಎಲ್ಲೋಕ್ಕೆಲ್ಲ ಒಳ್ಳೇದು ಮಾಡಿ ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿನ್ಗೆ ಹೋಗ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಭಾಗ್ಯ. ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇವ್ರು ಸ್ವಾಮಿ ಇದು ನಾನ್ ನಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟೋರು ಇವ್ರೇ. ಹಾ ಹೇಳು. ಯಾರು ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸ್ವಾಮಿ. ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್. ಆಯ್ತು ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಕಂದ. ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿನ್ ಮೂಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಮೂಸ ಸ್ವಾಮಿ ತೋಡ್ ಸ್ವಾಮಿ ಕಂದ. ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಂಡ ಊಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ. ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ ಮಗನೇ. ಅಪ್ಪನ ಮೇಲೆ ಸಿಟ್ ಮಾಡ್ಕೊಂತೇನೋ? ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ್ತವಿಂಟಂ ಪುಲಿಸಿತದಂ ನಾಕ್ತರೆ. ವೆಂಕಟಾಚ ತೋರ್ಮಂಡಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ. ಅದನ್ನ ಕೇಳೋ ಇದು ಕೇಳ ಹೋಗಬಾರೋ ಅಂದ್ಬೇಡ. ಅಚ್ಚುಕಟ್ಟಾಗಿ ಮಾತಾಡಿಸ್ರಿ ನಮಗೂ ಬೆಲೆ ಐತೆ. ಲೇ ಮಗನೇ. ನೋಡ ಎಷ್ಟು ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ. ಹೇಳಿ ಏನ್ ಮಾಡ್ತಿದ್ಯೋ? ಇಲ್ಲಿ ಕುತ್ಕೊಂಡು ಇದನ್ ಮಾಡ್ತ ಇದು ಚೊಳೆ ಆಗ್ತಾ ಐತೆ. ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ನೀನು ಸ್ವಾಮಿನ ನೀನು? ಹ್ಞೂ ಕಣ. ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋ ಹೊತ್ತಿಗೆ ಮತ್ತೆ ಬರ್ಬಾರ್ದು ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತೆಂತ ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ. ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು, ಯಾವ ರಾಜ್ಯ ಇದೆಂತದ್ದು, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ
ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಹಾ ಐಕರಿ ಸಮಯ ನಿಮ್ ಸವಾಸ ಸಾಕು. ಏ ಕಂದ ತಡಿಯ, ಒಂದ್ ನಿಮಿಷ ತಡಿಯ ಮಗನೇ. ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸ್ ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಅಷ್ಟನ್ನಾಗ್ಲಿ ನೀನು ಹೇಳೋ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ್ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ಹಾ ನೀನು ಎಲ್ಲಿದ್ಯಾ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೋಗ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಟ್ಲು ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನೋ? ಇಲ್ಲ. ಈಗ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ದೆ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ಇಲ್ಲ, ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ ಏನನ್ನಾಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಗ ಬಿಚ್ಚಪ್ಪ ಪ್ಯಾಂಟು. ಕತ್ಲೆ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಈಗ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಗ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚೋದು ಹೇಳಿ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನ ನೀನು? ಇಲ್ಲ, ಇದು ಕುಂಡಿ ತಗ ಬಿಚ್ಚಿದ್ದೀನಿ. ಕುಂಡಿ ತಗ ಬಿಚ್ಚಿದ್ದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ತಾಯಿನಾಗ ಪಿನ್ ಹೊಕ್ಕಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತಾನಪ್ಪ. ಕಾಚಾ ಇದು ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೀಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದ್ಲು ಕೀಳಿಸಿದ್ರಲ್ಲ ಆ ಸೋಮ್ಯಾರ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸೋಮ್ಯಾರ? ಮೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು. ಮಳೆ ಇದೆ. ಏನೈತಿ ಈಗ? ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ಒಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದಲು ಸಮೇರ ಅಲ್ಲ ಕಣೋ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದು ಹೇಳಣ, ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ.
ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನೈತೋ? ಎಲ್ಲ ಪ್ರಪಂಚಗಿರೋದು ಅವ್ರ ತೋರ ಐತೆ. ಈಗ ಐತಾ? ಎಲ್ಲಿ ಇಲ್ವೇ ಇಲ್ಲ. ಪ್ಯಾಂಟ್ ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಕೇಳ್ತಾ ಇದ್ವ. ಇಲ್ಲ ಆಚೆಗೆ ಹೋಗ್ರಿ ನೀವು. ನಮ್ಮ ಇಲ್ಲ ಕಮ್ಮ ಬರ್ತೀನಿ. ಪ್ಯಾಂಟ್ ಕಿತ್ತೋತಲ್ಲ ಪಿನ್ನೆಲ್ಲಿ ಪಿನ್ನೆಲ್ಲ ಕಂದ ಹೊರಗಡೆ ಹೋಗಕ್ಕೂ ಬಿಡಲ್ವಲ್ಲ. ಕಂದ, ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗ್ ಮಾಡಿ ನಿನಗೆ ಎಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗ್ ಫೋನ್ ಮಾಡ್ಬೇಕು ಮೊಬೈಲಿಂದ, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ, ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲನ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲನ? ಬಾತ್ರೂಮ್ಗೆ ಹೋಗ್ರಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ಇಸ್ಕೊಂಡು ಹೊಡ್ಕ. ಕಂದ, ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆದಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ, ನಿಲ್ಸ್ಬಿಟ್ ಗಾಡಿ ನಿಲ್ಸ್ಬಿಟ್ ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು, ಗಾಡಿ ನಿಲ್ಲಿಸ್ತಾರಂತೆ. ನೀನು ಯಾಕೆ ನನ್ನಿಂದ ಕೋಳಿ ಮಟನ್ ತಿಂದು ಹೊರಗಡೆ ಹೋಗಂಗ ಆಯ್ತು, ನೀನು ಗಾಡಿ ನಿಲ್ಲಿಸ್ತಾರಂತೆ. ಏನ್ ಹೇಳಿ? ಕಂದ, ಓ ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ, ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಅರ್ಜೆಂಟ್ ಆಯ್ತು, ಆಯ್ತು. ನೀನು ಜಲ್ಡೆ ತಗೊಂಡೋಗೋ. ಇದೇನು ಸ್ವಲ್ಪ ಜಲ್ದಿ ಆಯ್ತೀವ? ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ. ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ನಾವು. ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಾಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ, ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅದ ಹೊರಗಡೆ ಹೋಗಿ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವರೇ ಸ್ವಾಮಿಗಳೇ. ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ, ಅನ್ನ ತಿಂತ ಹೇಳ್ತೀನಿ ಮಾತಾಡ್ತಾ ಇದ್ದೆ. ನೀನು ಏಸ್ಕೊಂಡು ಜಲ್ದಿಡ್ಕೊಂಬರ ನಾವು. ಏನಾಗುತ್ತೆ? ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಏತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ಸಾಮಾನು ಸಾರು ಮಾಡ್ಕೊಂಡು ನಾನು. ವಾಚೇರಿ ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದು ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ಕೊಂಡು ನಮ್ಮದು ಅನ್ನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲೇ. ಅದಕ್ಕೆ ನಾವೇನ್ ಮಾಡೋಣ? ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ ಅವರೇ ಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತಾಯ್ತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ.
ಜಲ್ಡೆ ಹಿಡಿಬೇಕು, ಕಾಲೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ದಿ ಹಿಡಿಯೋಣ. ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿದ್ ಯಾರ್ದಾರ ಮುಂದೆ ಹೇಳಿ ಮುಂದಕ್ಕೆ ಕೊಲೆ ಮಾಡಿಬಿಡ್ತಾರೆ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ, ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ತಿರ್ಗಾ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ ತರಿಗೆ ಗೊತ್ತಾದ್ರೆ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳ ಜೊತೆ ಮಾತಾಡ್ತೀನಿ. ಅದೇ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಬಾ ಇಲ್ಲಿ. ಸ್ವಾಮಿಗಳೇ ನಮಸ್ಕಾರ. ನಿಮ್ ಪಾದಕ್ ನಮಸ್ಕಾರ. ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿಯಾಗ ಓಡಾಡ್ಬೇಕಾದ್ರೆ ತಲೆ ಸುತ್ತು ಕೈ ಸಾಕ ನಿನ್ ತಾಯಿನ ಬರೀ ಯಾವ ಮಾತಿರ್ತೀರ ಆಕ್ಸಿಡೆಂಟ್ ಆಗುವಂತ ನಿಮ್ಮ ಅಮ್ಮನ. ಏನ್ ನಮ್ಮ ಯಾರು ಹೇಳು? ನಾನ್ ರತ್ನಿತ್ ಅಮ್ಮ. ಅಯ್ಯೋ ತಾಯಿನ ಎತ್ತು ಹೋದ್ರು ಆನಂದ್ ಮಕ್ಳೇ ಮಾಡ್ತಾರಲ್ಲ ಅಮ್ಮನ. ಮಳೆ ಬೇರೆ ಜೋರ ಆತು. ಸ್ವಾಮಿ ಪರಮಾತ್ಮ. ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋ ದಿವಸ ಚಂಬಲ್ ನೀರ್ ತಗೊಂಡು ಇದು ಪೀಠದಿಂದ ಮ್ಯಾಗಡೆಗೆ ಏನ ಮಾತಾಡು, ಕೆಳಗಡೆಗೆ ಹೋದ್ ನನಗೆ ನೋಡು ಸರಿ ಹೋಗಲ್ಲ. ನಾನು ಹೇಳಿದ್ದೀನಿ. ಆಯ್ತು ಬಿಡು ಅದನ್ನ. ನಮ್ಮ ಮನೆಯಾಳ ನನ್ನ ಮಗ ಅವನ ಜಲ್ಡೆ ಸ್ವಾಮಿ ಮಾಡಿ ಇವತ್ತಿನವರೆಗಾಗಿ ಊಟ ಅಂತ ತಿಂದಿಲ್ಲ ನಾನು. ನೀನ್ ಮತ್ತೆ ಹೆಂಗಸ್ರು ಮನೆ ಕಂಡಿರ್ತಾವ ಊಸ್ ಬಿಟ್ಕೊಂಡು ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಅಡ ಮಾತು. ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿನ. ಹೆಣ್ಮಕ್ಳು ಮನೆ ಕಂಡಿರ್ತಾವ ಮನೆ ಕಂಡಿದ್ಯಾನೋ? ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕೆ ಎತ್ಕೊಂಡಿರ್ತದೆ ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ನಮ್ಮನ್ನ ನಮ್ಮ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು ಪಂಚೆ ಉಟ್ಕೊಂಡ ಅಮ್ಮದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡ್ ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರ ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ. ಅಯ್ಯೋ ಅಮ್ಮನ್ನ ಇದೆಂತ ಅಲ್ಲ. ನಮ್ಗೇನು ಏನು ಇದು ಹುಚ್ಚ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವಾ? ನಮ್ಮ ಮೊದ್ಲು ಕುಡ್ದು ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಕುಡ್ದು ಬಿಡ್ತಾರೆ ಲೆಕ್ಕದ ಕುಡ್ದು ಬಿಟ್ಟು ಯಾರಿಗ ತಲೆ ತಿನ್ಕೊಂಡ್ ಕಾಣೋದು. ಲೇ ನರಸಿಂಹ, ಗುಂಜಿಕ್ಕವು ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ಹಲೋ ಅಪ್ಪ. ಹೇಳೋ ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನಾನು ಅಪ್ಪ ಅಲ್ಲ. ನೀನು ನಮ್ಮ ಅಪ್ಪ. ಇಲ್ಲ ನೋಡೋ, ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಿನ್ನ ಹೊಸ ಮೊಬೈಲ್ ಇವತ್ತು ನಾನ್ ರತ್ನಿತ್ ಅಮ್ಮ. ಮಮ್ಮ ಚೆನ್ನಾಗಿದೀಯಾ? ಯಾರಿಗ್ ಮಾಡಿದೀಮಮ್ಮ ನೀನು? ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಹಾ. ಯಾವ ಊರ್ ನಿಂದು?
ಅದೇ ನಮ್ಮ ಮದ್ವೆಗಿಂತ ಮುಂಚೆ ನಮ್ಮ ಮಕ್ಕಳು ಲವ್ ಮಾಡ್ತಿದ್ದಲ್ಲ. ತಾಯಿನ ಸೀಮೆಣ್ಣೆ ಇಲ್ದರೆ ಬೆಂಕಿ ಇಕ್ಬಿಡ್ತಿಲ್ಲ ನನ್ನ ಮಗನೇ. ನೀನು ಎಷ್ಟು ಜನ ಕೊಟ್ಟಿದ್ದೆ ನೀನು? ಯಾಕೆ ಬಂದಿರಿಲ್ವ ನೀನು? ಆಣೆ ಮಾಡು. ಎಲ್ಲಿಗೆ ಮಾಮ? ಮಾಮ ಹಾ, ಎದುರು ಸಿಕ್ಬಿಟ್ರೆ ಕೆರ ಅರ್ಧಂಗ್ ಬಿಡ್ತೀನಿ. ಈಗ ಎಲ್ಲೆಲ್ಗೆ ಹೋಗಿದೆ ಚಿನ್ನು ನೀನು? ಉಣ್ಣಾಕ್ ಹೋಗಿ ಗೊತ್ತಿದ್ದ ಹೆಂಗ್ ಅವ್ರು ಅಲ್ಲಿ ನೋಡ್ರಿ ಅವ್ರ ಅಮ್ಮ ಅವ್ರ ಹೆಂಗಸ್ರು ಬೂತ್ ಕಳಿಸಿರಾಗ್ಲೇ. ಏನಂತ? ಹಾ ಏನಂತ? ಏನಂದ್ರ ಸೀಮೆಗೆ ದುಡ್ಡು ಕೊಟ್ಟಿದ್ದೆ ನೀನು ಇಲ್ಲಿ ಮನೆ ತಗ ಬಂದಿದ್ದೆ ನಮ್ಮ ಯಜಮಾನ್ರಿಲ್ದಾಗ ಅಂತ ಉಗಿಸ್ಕೊಂಡ್ ಬಂದಿದ್ದೆ. ಯಾರು ಹೇಳಿಲ್ಲ, ಯಾರನ್ನ ಮಗ ಹೇಳ್ದಾನು ಅಂತ ಅವ್ರಂತಾರೆ. ನೀನ್ ಎಂಡ್ರನ್ನ ಯಾಕೆ ಹಿಡ್ಕೊಳಕ್ ಹೋಗಿದ್ದೆ? ಹೂನ್ ಹಿಡ್ಕೊಳಕ್ ಹೋಗಿದ್ದೆ. ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಸೊ ಆಗಲ್ಗುಂಟೆ ಸ್ಮಶಾನ ಇವ್ರು ಸತ್ತೋದ್ರಲ್ಲ, ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗಿದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ, ಅದಕ್ಕೆ ನೀನ್ ಒಬ್ನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ನಮ್ಮ ಕೂತ್ ಕಳ್ಸವ್ರ ಮರೆಲ್ಲ ಇಂತ ಮನೆ ಮದುವೆಗ ಮಗ ಮಾಡಿಕೊಂಡು ನೀನ್ ಇಂತ ಚೆಂಗ್ಲಾಟ ಆಡ್ತೀಯ ಅಂತ ಮಗು ಮಾಡ್ತೀಯ ನನಗೆ. ಮರ್ಯಾದೆ ಹೋತ್ ನಮ್ದು. ಅಂದ್ರೆ ನಾನ್ ನಿನ್ ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಸ್ಕೊ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು. ಎಷ್ಟ್ ಗೆತ್ಕೊಂಬಂದ? ತೋರ್ಡ್ ಗೆತ್ಕೊಂಬಂದ ತೋರ್ಡ ತೋರ್ಡ್ ಗೆತ್ಕೊಂಬಂದವ್ನಿ. ಆ ಮಗ ಪರ್ಸಾಗ್ ಮಾಡಿಕೊಂಡಿದ್ದೆ 8,000 ತಗೊಂಡೋಗಿ ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ತಾಯಿನ ನಿಮ್ ಮಗ ಸಿಕ್ತಿ ಕೆರ ಅರ್ಧಬಿಡ್ತಿ ಇಂತದಾಗ ಏನ್ ಸಾಚೆ ಮಾತಾಡ್ದಲ್ಲ ನೀನ್ ತಾಯಿ ಸಿಗು ನೀನ್ ನನ್ ಕೈಗೆ. ಟೂರ್ ಹೋಗಿದ್ದಲ್ಲ, ನಾನ್ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋಳು ಫೋನ್ ಮಾಡಿದ್ಲು ಕಣ. ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರ? ಹೇಳ್ದೆ. ನಿನಗ್ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ವ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ. 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ. ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಮ್ಮ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಹೇಳ್ಬಿಡಿ. ಹೇಳ್ಬಿಡಿ ಎಲ್ಲ ಪೂರ್ತಿ. ಯಾಕೋ ಕಂದ ವರ್ಗ ಇನ್ ನೋಡ್ಕ ನೀನು ಚಿಕ್ಕ ಅವ್ರದ್ದು ಊರ್ ಬಾಗ್ಲಾಗಕ್ಕೆ ವರ್ಕ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮಗಳಿಗೆ ಯಾವ ಬದುಕವ್ರ? ಯಾಕೋ ಕಂದ? ಸಾಯನಾಯ್ಕೆ ರೈಲಾಗ ಒಗ್ಗೋದಂಗ್ ಬಿಡ್ತಾನೆ. ನಮ್ಮನ್ನ ಯಾವ್ದೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ಪವರೆಕಾಯಿ ತುಂಬ ಕೊಡ್ತಾರೆ. ನನ್ನ ಮಗ ತಿಂದು 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 ಉಗಿಸ್ಬಿಟ್ಟಿತ್ತು ಅಂತ. ನಾನ್ರಿ ಲಲ್ಲಿ. ನೀನ್ ತಾಯಿನ ಯಾವೂರ್ ನಿಂದು? ಯಾವೂರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ 500 ಕಾಯಿ ಉಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿದ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ನಿನ್ ತಾಯಿನ ಊಟ ಅಣ್ಣ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನನ್ಗೆ ಇದು ಶಾಪ ಹಾಕ್ತಂತ ಹಾಕ್ಬೇಕು. ನೀನ್ ಯಾಕಡೆ ಮಾಡ್ಲಿಲ್ಲ? ಪಕ್ಕದ ಪಂಚಾಯಿಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಡ ಪೈಕಿ ಯಾವಾಗ ಸಕ್ಕತ್ತಾಗ ಕುಡ್ದ್ಬಿಟ್ನು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ್ಟ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ ಹೋದಿರ ನೀವು ಹೊತ್ತು ಇದು ತಲೆ ಮ್ಯಾಕ್ ಎತ್ರಿ ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದ್ಯಾ? ಅಲ್ಲಲ್ಲ ಕೇಳ್ಬಿಟ್ರಂಗ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ. ಹಂಗಲ್ಲ ಸ್ವಾಮಿ, ನಾವ್ ಸಾಯ್ತೀವನೋ? ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕೊಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕೊಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಇಲ್ಲ ನಮ್ಮ ಮತ್ತೆ ಸುಮ್ನೆ ಹೇಳ್ತಿಯಲ್ಲ ಮಿಂಡ್ರು ಕೊಡ್ತಾನೆ.
ತಲೆ ಕೆಟ್ಟ ಸಿಗ್ತಾರಪ್ಪ ಇವ್ರು ಮಾಡ್ದೆ ಸ್ವಾಮಿ ನಮ್ಮಂತೇವ ಯಾಕೆ ಯಾರು ನಮ್ಮರು ನಮ್ಮ ಮಗಾರು ಬಂದಿದ್ರು ಮಾತಾಡ್ತಾ ಇದ್ವಿ. ನೀವ್ ಯಾರು? ಯಾರು ಯಾರು ನನ್ನ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕಳ್ಳ ಕೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ಎಲ್ಲಿದೀಯ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡ್ ನಿಂತಿದ್ದೀನಿ. ನಮ್ಮ ಮಗರ್ದು ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮನೆ ಯಾರು ಕೆರೆನ ಉಯ್ಬೇಕವ್ರು ಹೇಳಲ್ಲ ತಾಯಿನ ಹೇಳ್ರಿ. ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳಿ? ನಮ್ಗೆ ಬೀಚ್ ರೈಸ್ ಮಾಡ್ಬೇಡಿ, ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರಕ್ಕ? ಯಾರೋ ನಿನ್ ಖಾಲಿ ಕೊಡ್ತೀನಿ ಹೇಳಿ. ನಮ್ಗೆ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ಅಯ್ಯೋ ಇವ್ ನಾಯಿಗಳು ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ ಹೇಳಿ ನಾನ್ ಯಾಕಂದ್ರೆ ಹೇಳಕ್ಕ. ನರಸಿಂಹಣ್ಣ ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ನ ಯಾಕೆ ಈ ತರ ಮಾಡ್ಬೇಕು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ನ ಯಾಕೆ ಈ ತರ ಮಾಡ್ಬಿಡ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ